ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಕಮ್ಯುನಿಕೇಷನ್ ಯೂನಿಟ್ನಿಂದ 100 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬರ್ತವೆ, 10 ಅಂಕಗಳನ್ನು ನಿಮಗೆ ಇದು ತಂದುಕೊಡ್ತಾ ಇದೆ. ಅದೇ ರೀತಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ದೆ, ಅದರಲ್ಲಿ ಕಮ್ಯುನಿಕೇಷನ್ ಯೂನಿಟ್ನಿಂದ ಬರುವ MCQಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ KSET 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಲೈವ್ ಲೆಕ್ಚರ್ ಸಿಗ್ತಾ ಇವೆ. ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, MCQ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ KSET ಎಕ್ಸಾಮ್ ನಡೆಯುವ ಮಾದರಿಯಲ್ಲಿ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ನೀವು ಈ ಎಲ್ಲ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಆಗಿದ್ದೆ ಅದರಲ್ಲಿ ಪೇಪರ್ 1 ಹೆಚ್ಚಿನ ಅಂಕಗಳನ್ನ ಗಳಿಸ್ತೀರಾ. ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತು PDF ಅನ್ನು ಕೊಡ್ತಾ ಇದ್ದೀವಿ, ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಕೂಡ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದರೆ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಪೇಪರ್ 2ಗಾಗಿ ನಾವು MCQ ಸೆಟ್ ಮತ್ತು ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಅದೇ ರೀತಿ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ನೀವು ಸೇರ್ಕೊಳ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. MCQ ಗೆ ಹೋಗೋಣ. ದ ಫಸ್ಟ್ MCQ is in the context of non-verbal communication, identify the incorrect statement. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಮೌಖಿಕ ಸಂವಹನದ ಸಂದರ್ಭದಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕಾಗಿದೆ. ಸೊ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ನಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿ ನಾವು ವರ್ಡ್ಸ್ಗಳನ್ನ ಬಳಕೆ ಮಾಡ್ತಾ ಇಲ್ಲ, ವಿ ಆರ್ ಯೂಸಿಂಗ್ ಅವರ್ ಫೇಶಿಯಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಅವರ್ ಬಾಡಿ ಲ್ಯಾಂಗ್ವೇಜ್ ಟು ಕನ್ವೆ ದ ಮೆಸೇಜ್. ಸೊ ನಮ್ಮ ಮುಖದ ಹಾವಭಾವಗಳ ಮೂಲಕ, ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಮೂಲಕ ನಾವು ಮಾಹಿತಿಯನ್ನು ಇಲ್ಲಿ ನೀಡ್ತಾ ಇದ್ದೀವಿ. ಆಪ್ಷನ್ ಎ, ಸೈಲೆನ್ಸ್ ಈಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಮೌನವು ಕೂಡ ಒಂದು ಸಂವಹನದ ಸಾಧನವಾಗಿದೆ. ಆಪ್ಷನ್ ಬಿ, ನಾನ್ ವರ್ಬಲ್ ಕ್ಯೂಸ್ ಅಂಡ್ ಮೆಸೇಜಸ್ ಆರ್ ಈಸಿ ಟು ಕಂಟ್ರೋಲ್. ಮೌಖಿಕವಲ್ಲದ ಸೂಚನೆಗಳು ಮತ್ತು ಸಂದೇಶಗಳನ್ನು ನಿಯಂತ್ರಿಸುವುದು ಸುಲಭವಾಗಿರುತ್ತೆ. ಆಪ್ಷನ್ ಸಿ, ನಾನ್ ವರ್ಬಲ್ ಮೆಸೇಜಸ್ ಆರ್ ಕಲ್ಚರ್ ಸೆನ್ಸಿಟಿವ್ ಅಂಡ್ ರಿಲೇಟಿವ್. ಮೌಖಿಕವಲ್ಲದ ಸಂದೇಶಗಳು ಸಂಸ್ಕೃತಿ ಸೂಕ್ಷ್ಮ ಸಾಪೇಕ್ಷವಾಗಿವೆ. ಆಪ್ಷನ್ ಡಿ, ಇನ್ ಕೇಸ್ ಆಫ್ ಕನ್ಫ್ಯೂಷನ್ ಪೀಪಲ್ ಟೆಂಡ್ ಟು ಟ್ರಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೋರ್ ದನ್ ದ ವರ್ಬಲ್. ಗೊಂದಲದ ಸಂದರ್ಭದಲ್ಲಿ ಜನರು ಮೌಖಿಕಕ್ಕಿಂತ ಮೌಖಿಕವಲ್ಲದ ಸಂವಹನವನ್ನು ಹೆಚ್ಚಾಗಿ ನಂಬ್ತಾ ಇದ್ದಾರೆ. ಸೊ ಇಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ನೋಡಿದಾಗ, ಸೊ ಸೈಲೆನ್ಸ್ ಇಟ್ ಈಸ್ ಆಲ್ಸೋ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಆಪ್ಷನ್ ಎ ಇಸ್ ಕರೆಕ್ಟ್. ಮೌನವು ಕೂಡ ಇಲ್ಲಿ ಒಂದು ಸಂವಹನದ ಒಂದು ಪ್ರಕಾರವಾಗಿದೆ, ಇದು ಸರಿಯಾಗಿದೆ. ಜೊತೆಗೆ ಆಪ್ಷನ್ ಸಿ, ನಾನ್ ವರ್ಬಲ್ ಮೆಸೇಜಸ್ ಆರ್ ಕಲ್ಚರ್ ಸೆನ್ಸಿಟಿವ್ ಆ್ಯಂಡ್ ರಿಲೇಟಿವ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಮೌಖಿಕವಲ್ಲದ ಸಂದೇಶಗಳು ಸಂಸ್ಕೃತಿ ಸೂಕ್ಷ್ಮ ಮತ್ತು ಸಾಪೇಕ್ಷವಾಗಿವೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ, ಇನ್ ಕೇಸ್ ಆಫ್ ಕನ್ಫ್ಯೂಷನ್ ಪೀಪಲ್ ಟೆನ್ ಟು ಟ್ರಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೋರ್ ದೆನ್ ವರ್ಬಲ್. ಹೌದು, ಗೊಂದಲದ ಸಮಯದಲ್ಲಿ ಜನರು ಮೌಖಿಕಕ್ಕಿಂತ ಅಮೌಖಿಕ ಸಂವಹನಕ್ಕೆ ಹೆಚ್ಚಿಗೆ ನಂಬ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಏನು ಹೇಳ್ತಾ ಇದೆ, ನಾನ್ ವರ್ಬಲ್ ಕ್ಯೂಸ್ ಅಂಡ್ ಮೆಸೇಜಸ್ ಆರ್ easy to control. This is not correct because we are sometimes, so we are unable to control our non-verbal cues. ಸೊ ಹಲವಾರು ಬಾರಿ ಏನಾಗುತ್ತೆ ಅಂತಂದ್ರೆ ಈ ಅಮೌಖಿಕ ಸೂಚನೆಗಳನ್ನ ಸಂದೇಶಗಳನ್ನ ನಿಯಂತ್ರಿಸುವುದು ತುಂಬಾ ಕಷ್ಟವಾಗಿರುತ್ತೆ. ಉದಾಹರಣೆಗೆ ನಮಗೆ ಯಾರಾದ್ರೂ ಏನಾದ್ರೂ ಹರ್ಟ್ ಮಾಡಿದ್ರೆ ನಮಗೆ ಅಳು ಬರುತ್ತೆ. ಈ ಅಳುವನ್ನ ಕಂಟ್ರೋಲ್ ಮಾಡುವುದು ತುಂಬಾನೇ ಕಷ್ಟ ಆಗಿರುತ್ತೆ. ಬೇಕಾದ್ರೆ ಮೌಖಿಕ ಸಂದೇಶಗಳನ್ನ ನಾವು ಕಂಟ್ರೋಲ್ ಮಾಡಬಹುದು, ಹೇಳುವುದನ್ನ ಬರೆಯುವುದನ್ನ ನಾವು ನಿಯಂತ್ರಣ ಮಾಡಬಹುದು. ಆದರೆ ಈ ಅಮೌಖಿಕ ಸಂದೇಶಗಳನ್ನ ಕಂಟ್ರೋಲ್ ಮಾಡುವುದು ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಸೊ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಟ್ ಈಸ್ ದ ಆರ್ಟ್ ಆಫ್ ಕನ್ವೇಯಿಂಗ್ ಮೀನಿಂಗ್ ಥ್ರೂ ಆಕ್ಷನ್ಸ್ ಅಂಡ್ ಬಿಹೇವಿಯರ್ ರಾದರ್ ದ್ಯಾನ್ ರಿಲೈಯಿಂಗ್ ಸೋಲಿ ಆನ್ ವರ್ಡ್ಸ್. ಸೊ ಈ ಒಂದು ಅಮೌಖಿಕ ಸಂವಹನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಮಾಹಿತಿಯನ್ನ, ಸೊ ಇಲ್ಲಿ ಯಾವುದೇ ಶಬ್ದಗಳನ್ನ ಬಳಸಿ ನೀಡ್ತಾ ಇಲ್ಲ, ಬದಲಾಗಿ ನಾವು ಮಾಹಿತಿಯನ್ನ ಇಲ್ಲಿ ಯಾವ ರೀತಿ ನೀಡ್ತಾ ಇದೀವಿ ಅಂತಂತಂದ್ರೆ ನಮ್ಮ ಮುಖದ ಹಾವಭಾವಗಳನ್ನು ಬಳಸುವ ಮೂಲಕ, ನಮ್ಮ ಬಾಡಿ ಲ್ಯಾಂಗ್ವೇಜ್ ನ ಮೂಲಕ ನಾವು ಇಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 2, ವಿಚ್ ಆಫ್ ದ ಫಾಲೋವಿಂಗ್ ಮೆಸೇಜಸ್ ಇಸ್ ಲೈಕ್ಲಿ ಟು ಬಿ ಮಿಸ್ಅಂಡರ್ಸ್ಟುಡ್ ಆರ್ ಮಿಸ್ಇಂಟರ್ಪ್ರಿಟೆಡ್ ಡ್ಯೂ ಟು ಕಲ್ಚರಲ್ ಅಂಡ್ ಲಿಂಗ್ವಿಸ್ಟಿಕ್ ಬ್ಯಾಕ್ಗ್ರೌಂಡ್ ಆಫ್ ದ ರಿಸೀವರ್ಸ್ ಆಫ್ ದ ಮೆಸೇಜ್. ಸಂದೇಶವನ್ನು ಸ್ವೀಕರಿಸುವವರ ಸಾಂಸ್ಕೃತಿಕ ಅಥವಾ ಭಾಷಾ ಹಿನ್ನೆಲೆಯಿಂದಾಗಿ ಈ ಕೆಳಗಿನವುಗಳಲ್ಲಿ ಯಾವ ಸಂದೇಶವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಒಂದು ಸಾಧ್ಯತೆ ಕಡಿಮೆ ಇರ್ತದೆ. ಆಪ್ಷನ್ ಎ, ಮೆಸೇಜ್ ಫುಲ್ ಆಫ್ ರಿಟರ್ನ್ ವರ್ಡ್ಸ್. ಲಿಖಿತ ಪದಗಳಿಂದ ತುಂಬಿದ ಸಂದೇಶ. ಸೊ ಆದ್ರೆ ಕೆಲವು ಬಾರಿ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲಿಲ್ಲ ಅಂತಂದ್ರೆ ನಾವಿಲ್ಲಿ ತಪ್ಪಾಗಿ ಅರ್ಥೈಸ್ಕೊಳ್ಬಹುದು. ಸೊ ಆಪ್ಷನ್ ಎ ವಿ ಕ್ಯಾನ್ ಎಲಿಮಿನೇಟ್.
ಮೆಸೇಜ್ ಫುಲ್ ಆಫ್ ಸ್ಪೋಕನ್ ವರ್ಡ್ಸ್, ಮಾತನಾಡೋ ಪದಗಳಿಂದ. ಸೊ ಮಾತನಾಡುವ ಕೆಲವೊಂದು ಸಾರಿ ನಾವು ತಪ್ಪಾಗಿ ಅರ್ಥೈಸಿಕೊಳ್ಳುವ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಆಪ್ಷನ್ ಸಿ ಮೆಸೇಜ್ ಫುಲ್ ಆಫ್ ಬಾಡಿ ಜೆಸ್ಚರ್ಸ್, ದೇಹ ಸನ್ನೆಗಳಿಂದ ತುಂಬಿದ ಸಂದೇಶ. ಇದು ಕೂಡ ಸರಿ ಆನ್ಸರ್ ಆಗಲ್ಲ, ಏಕೆಂದ್ರೆ ಹಲವಾರು ಬಾರಿ ಬೇರೆ ಸನ್ನೆಯ ಮೂಲಕ ಅಥವಾ ಮುಖದ ಹಾವಭಾವಗಳ ಮೂಲಕ ಬೇರೆ ವಿಷಯವನ್ನು ಹೇಳಿರ್ತಾರೆ, ನಾವು ಬೇರೆದನ್ನ ತಿಳ್ಕೊಳ್ತೀವಿ. ಮೆಸೇಜ್ ಫುಲ್ ಆಫ್ ಐಕಾನಿಕ್ ಸೈನ್ಸ್, ಅಪ್ರತಿಮ ಚಿಹ್ನೆಗಳಿಂದ ತುಂಬಿದ ಸಂದೇಶ. ಇದರಿಂದ ಇಂಥ ಸನ್ನಿವೇಶದಲ್ಲಿ ನಾವು ಮಾಹಿತಿಯನ್ನ ತಪ್ಪಾಗಿ ತಿಳಿದುಕೊಳ್ಳುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಮೆಸೇಜ್ ಫುಲ್ ಆಫ್ ಐಕಾನಿಕ್ ಸೈನ್ಸ್, ಆಪ್ಷನ್ ಡಿ ಇಸ್ ದ right option. Question number 3. In the context of computer generated text, identify the odd non-verbal clue from the following. ಕಂಪ್ಯೂಟರ್ ರಚಿಸಿದ ಪಠ್ಯದ ಸಂದರ್ಭದಲ್ಲಿ ಕೆಳಗಿನವುಗಳಿಂದ ಬೆಸ ನಾನ್ ಮೌಖಿಕ ಅಂತಂದ್ರೆ ಅಮೌಖಿಕ ಸುಳಿವನ್ನ ಗುರುತಿಸಿ. ಸೊ ವಿಚ್ ಒನ್ ಇಸ್ ದ ನಾನ್ ವರ್ಬಲ್ ಕ್ಲೂ ಹಿಯರ್? ಆಪ್ಷನ್ ಎ ಬೋಲ್ಡ್, ಆಪ್ಷನ್ ಬಿ ಇಟಾಲಿಕ್, ಆಪ್ಷನ್ ಸಿ ಸ್ಮೈಲಿ, ಆಪ್ಷನ್ ಡಿ ಅಂಡರ್ಲೈನ್. ಸೊ ಕಂಪ್ಯೂಟರ್ನಲ್ಲಿ ಬೋರ್ಡ್ ಆಗಿರ್ಬೋದು, ಇಟಾಲಿಕ್ ಆಗಿರ್ಬೋದು, ಅಂಡರ್ಲೈನ್ ಆಗಿರ್ಬೋದು, ಇವಾಗ ಇವೆಲ್ಲವನ್ನ ನಾವು ಈ ವರ್ಡ್ಸ್ಗಳಿಗೆ ಬಳಸ್ತಾ ಇದ್ದೀವಿ. ಸೊ ಹೀಗಾಗಿ ಇವೆಲ್ಲವೂ ಕೂಡ ವರ್ಬಲ್ ಮೆಸೇಜಸ್ಗಳಾಗಿವೆ. ಸೊ ಆದರೆ ಸ್ಮೈಲಿ ಎಂಬುದು ನಾನ್ ವರ್ಬಲ್ ಕ್ಲೂ ಆಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 4. ವಾಟ್ ಈಸ್ ಪ್ರಸಾರ ಭಾರತಿ? ಪ್ರಸಾರ ಭಾರತಿ ಅಂದ್ರೆ ಏನು? ಆಪ್ಷನ್ ಎ ಇಟ್ ಈಸ್ ದ ನ್ಯಾಷನಲ್ ಲೆವೆಲ್ ನ್ಯೂಸ್ ಚಾನಲ್ ಅಂಡರ್ ದೂರದರ್ಶನ್. ಸೊ ಇದು ಒಂದು ದೂರದರ್ಶನದ ಅಡಿಯಲ್ಲಿ ರಾಷ್ಟ್ರ ಮಟ್ಟದ ಸುದ್ದಿ ಚಾನಲ್ ಆಗಿದೆ. ಆಪ್ಷನ್ ಬಿ ಇಟ್ ಈಸ್ ಅ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆಫ್ ಆಲ್ ಇಂಡಿಯಾ ರೇಡಿಯೋ. ಇದು ಆಲ್ ಇಂಡಿಯಾ ರೇಡಿಯೋನ ಸುದ್ದಿ ಪ್ರಸಾರ ಸೇವೆಯಾಗಿದೆ. ಆಪ್ಷನ್ ಸಿ ಇಟ್ ಈಸ್ ದ ಅಸೋಸಿಯೇಷನ್ ಆಫ್ ಪ್ರೈವೇಟ್ ಬ್ರಾಡ್ಕಾಸ್ಟರ್ಸ್ ಇನ್ ಇಂಡಿಯಾ. ಇದು ಭಾರತದ ಖಾಸಗಿ ಪ್ರಸಾರಕರ ಒಂದು ಸಂಘವಾಗಿದೆ. ಆಪ್ಷನ್ ಡಿ ಇಟ್ ಈಸ್ ಇಂಡಿಯಾ ಸ್ಟೇಟ್ ಓನ್ಡ್ ಪಬ್ಲಿಕ್ ಬ್ರಾಡ್ಕಾಸ್ಟ್. ಸೊ ಇದು ಭಾರತದ ಸರ್ಕಾರಿ ಸ್ವಾಮ್ಯದ ಪ್ರಸಾರವಾಗಿದೆ, ಸಾರ್ವಜನಿಕ ಪ್ರಸಾರವಾಗಿದೆ. ಎಸ್ ಹಿಯರ್ ವಾಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪ್ರಸಾರ ಭಾರತಿ. ಇಟ್ ಈಸ್ ಇಂಡಿಯಾ ಸ್ಟೇಟ್ ಓನ್ ಪಬ್ಲಿಕ್ ಬ್ರಾಡ್ಕಾಸ್ಟ್. ಸೊ ಇದು ಭಾರತದ ಸರ್ಕಾರಿ ಸ್ವಾಮ್ಯದ ಒಂದು ಸಾರ್ವಜನಿಕ ಪ್ರಸಾರವಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಪ್ರಸಾರ ಭಾರತಿ ಇಟ್ ಈಸ್ ಅನ್ ಇಂಡಿಯನ್ ಸ್ಟೇಟ್ ಓನ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ and the headquarter is located in New Delhi. So here the right answer is option D. So it is a statutory autonomous body set up by an act of parliament and comprises the Doordarshan television broadcasting, Akashvani, which were earlier media units of the Ministry of Information and Broadcasting. So ಇದರ ಒಂದು ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿನಲ್ಲಿದೆ. ಸೊ ಇದು ಒಂದು ಭಾರತದ ಒಂದು ಸ್ಟೇಟ್ ಓನ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಗಿದೆ. ಸೊ ಇದರಲ್ಲಿ ದೂರದರ್ಶನ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಮತ್ತೆ ಆಕಾಶವಾಣಿ ಎರಡು ಬರ್ತಾ ಇವೆ. ಕ್ವೆಶನ್ ನಂಬರ್ 5. ಅಸರ್ಷನ್ ಅಂಡ್ ರೀಸನಿಂಗ್ ಕ್ವೆಶನ್. ಅಸರ್ಷನ್ ಇಸ್ ದ ಇನಿಷಿಯಲ್ ಮೆಸೇಜಸ್ ಟು ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಬೈ ಅ ಟೀಚರ್ ನೀಡ್ ನಾಟ್ ಬಿ ಕ್ರಿಟಿಕಲ್ ಟು ಎಸ್ಟಾಬ್ಲಿಷ್ ಇಂಟರಾಕ್ಷನ್ಸ್ ಲೇಟರ್. ಅಂದ್ರೆ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡುವ ಆರಂಭಿಕ ಸಂದೇಶಗಳು ಹೀಗಿರಬೇಕಾಗಿಲ್ಲ, ನಂತರ ಪರಸ್ಪರ ಕ್ರಿಯೆಗಳನ್ನು ಸ್ಥಾಪಿಸಲು ನಿರ್ಣಾಯಕವಾಗಿದೆ. ಮೀನ್ಸ್ ದ ಇನಿಷಿಯಲ್ ಮೆಸೇಜಸ್ ಗಿವನ್ ಬೈ ದ ಟೀಚರ್ ಟು ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ನೀಡ್ ನಾಟ್ ಬಿ ಕ್ರಿಟಿಕಲ್. ಅಂದ್ರೆ ತರಗತಿಯ ಆರಂಭದಲ್ಲಿಯೇ ಶಿಕ್ಷಕರು ವಿಮರ್ಶಾತ್ಮಕ ಸೆಂಟೆನ್ಸ್ ಗಳನ್ನು ನೀಡುವ ಅವಶ್ಯಕತೆ ಇಲ್ಲ. ರೀಸನ್ ಈಸ್ more control over the communication process means more control over what the students are learning. ಅಂದ್ರೆ ಕಾರಣ ಏನು ಹೇಳ್ತಾ ಇದೆ, ಸಂವಹನದ ಪ್ರಕ್ರಿಯೆ ಮೇಲೆ ಹೆಚ್ಚಿನ ನಿಯಂತ್ರಣ, ಅಂದ್ರೆ ವಿದ್ಯಾರ್ಥಿಗಳು ಏನನ್ನು ಕಲಿಯುತ್ತಿದ್ದಾರೆ ಅದರ ಮೇಲೆ ಹೆಚ್ಚಿನ ನಿಯಂತ್ರಣ ಎಂದರ್ಥ. ಸೊ 4 options are given here. The right answer is option C. Yes, here option E, assertion is true ಬಟ್ ದ ರೀಸನ್ ಈಸ್ ಫಾಲ್ಸ್. ಸೊ ನಿಮ್ಗೆ ಈ ಪ್ರಶ್ನೆಯನ್ನು ನೋಡಿ ಗೊತ್ತಾಗಿರ್ಬೋದು, ಇಲ್ಲಿ ಕಾರಣ ಏನಾಗಿದೆ, ತಪ್ಪಾಗಿದೆ. ಏಕೆಂದ್ರೆ ಸಂವಹನದ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿದ್ರೆ ವಿದ್ಯಾರ್ಥಿಗಳು ಏನು ಕಲಿತಾ ಇದ್ದಾರೆ ಎಂಬುದರ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿದ್ದಾರೆ ಅಂತ ಹೇಳುವುದು ಇಲ್ಲಿ ತಪ್ಪಾಗ್ತಾ ಇದೆ. ಸೊ ಮೋರ್ ಕಂಟ್ರೋಲ್ ಓವರ್ ದ ಕಮ್ಯುನಿಕೇಶನ್, ಇಟ್ ಡಸ್ಂಟ್ ಮೀನ್ ದಟ್ we are having more control on what students are going to learn. So reason is wrong here, but the assertion is true. So option C is correct. Question number 6. Using the central point of the classroom communication has the beginning of dynamic pattern of ideas is referred as. ತರಗತಿಯ ಸಂವಹನದ ಕೇಂದ್ರ ಬಿಂದುವನ್ನು ಆಲೋಚನೆಗಳ ಕ್ರಿಯಾತ್ಮಕ ಮಾದರಿಯ ಪ್ರಾರಂಭವಾಗಿ ಬಳಸುವುದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಇ ಸಿಸ್ಟಮೈಸೇಷನ್, ಆಪ್ಷನ್ ಬಿ ಪ್ರಾಬ್ಲಮ್ ಓರಿಯೆಂಟೇಷನ್, ಸಮಸ್ಯೆಯ ದೃಷ್ಟಿಕೋನ, ಆಪ್ಷನ್ ಸಿ ಐಡಿಯಾ ಪ್ರೋಟೋಕಾಲ್, ಆಪ್ಷನ್ ಡಿ ಮೈಂಡ್ ಮ್ಯಾಪಿಂಗ್. ಎಸ್, very easy. The right answer is option D, mind mapping is the right answer.
So mind mapping, it is a visual technique used to organize and represent information, making it easier to understand and communicate. So ಯಾವುದೇ ಒಂದು ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸಲು ಸೊ ಈ ಒಂದು ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಅನ್ನ ಬಳಸ್ತಾರೆ. ಸೊ ಇದು ಒಂದು ವಿಜುವಲ್ ಟೆಕ್ನಿಕ್ ಆಗಿದೆ. Question number 7. The first multilingual news agency of India was. ಭಾರತದ ಮೊದಲ ಬಹುಭಾಷಾ ಸುದ್ದಿ ಸಂಸ್ಥೆ ಯಾವುದಾಗಿತ್ತು? ಆಪ್ಷನ್ ಎ ಸಮಾಚಾರ್, ಆಪ್ಷನ್ ಬಿ ಎಪಿಐ, ಆಪ್ಷನ್ ಸಿ ಹಿಂದೂಸ್ತಾನ್ ಸಮಾಚಾರ್, ಆಪ್ಷನ್ ಡಿ ಸಮಾಚಾರ್ ಭಾರತಿ. So here the right answer is option C is the right answer, that is Hindustan Samachar. So Hindustan Samachar, it is the first multilingual news agency in India, subscribed by more than 200 newspapers and almost all the news channels including Doordarshan. And it was founded in the year 1948 by S.S. Apte. So there are 10 languages here: Bengali, Odia, Assami, Telugu, Malayalam, Urdu, Punjabi, Gujarati, Hindi and Marathi. Question number 8. The term TRP is associated with TV shows stands for. ಸೊ ಈ ಒಂದು ಟಿವಿ ಕಾರ್ಯಕ್ರಮಗಳೊಂದಿಗೆ TRP ಅನ್ನು ನಾವು ಹೋಲಿಸ್ತೀವಿ. TRP ಅಂದ್ರೆ ಏನು? ಆಪ್ಷನ್ ಎ ಟೋಟಲ್ ರೇಟಿಂಗ್ ಪಾಯಿಂಟ್ಸ್, ಆಪ್ಷನ್ ಬಿ ಟೈಮ್ ರೇಟಿಂಗ್ ಪಾಯಿಂಟ್ಸ್, ಆಪ್ಷನ್ ಸಿ ಥಿಮ್ಯಾಟಿಕ್ ರೇಟಿಂಗ್ ಪಾಯಿಂಟ್ಸ್, ಆಪ್ಷನ್ ಡಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್. ಸೊ ವಾಟ್ ಡು ಯು ಮೀನ್ ಬೈ TRP? So TRP stands for total rating points. So TRP, it means television rating points. Sorry, option D is correct here. Television rating points. So television rating point, TRP of any channel or program depends upon the program that is displayed. So the TRP rate is one on which the TRP of a TV channel is calculated. So ಇಲ್ಲಿ TRP ಅಂತಂದ್ರೆ television rating point ಅಂತ ಹೇಳ್ತೀವಿ. Question number 9. Communication becomes circular when. So ಸಂವಹನವು ಯಾವಾಗ ವೃತ್ತಾಕಾರವಾಗಿ ಆಗ್ತಾ ಇದೆ? Yes, option A, the decoder becomes an encoder. Decoder encoder ಆದಾಗ. Option B, the feedback is absent. ಪ್ರತಿಕ್ರಿಯೆ ಇಲ್ಲದೆ ಇರುವಾಗ. Option C, the source is credible. ಮೂಲವು ವಿಶ್ವಾಸಾರ್ಹವಾದಾಗ. Option D, the channel is clear. ಚಾನಲ್ ಸ್ಪಷ್ಟವಾದಾಗ. ಸೊ ಯಾವಾಗ ಸಂವಹನ ಕಾರ್ಯವು ವೃತ್ತಾಕಾರ ಅನ್ನಿಸ್ಕೊಳ್ತಾ ಇದೆ, ವೆನ್ ಕಮ್ಯುನಿಕೇಶನ್ process is becoming circular. Yes, the right answer is option A, when the decoder becomes an encoder. ಸೊ ಯಾವಾಗ ಡಿಕೋಡರ್ ಎನ್ಕೋಡರ್ ಆಗ್ತಾ ಇದ್ದಾರೆ ಆವಾಗ ಈ ಸಂವಹನ ಕಾರ್ಯ ಏನಾಗುತ್ತೆ ಅಂತಂದ್ರೆ ಇದು ಸರ್ಕ್ಯುಲರ್ ಅನ್ನಿಸ್ಕೊಳ್ತಾ ಇದೆ. ಸೊ ಬಿಕಾಸ್ ಸೊ here sender, this is the communication process. Sender is going to encode the message, then he is choosing channel, then receiver is going to decode the message. So here feedback will come, feedback will be given by the receiver. So when receiver is going to give feedback, then communication process will complete, it will be circular. So decoder becomes an encoder. So when decoder is going to give feedback, then the communication process will become circular. So here option A is correct. Question number 10. Effective classroom communication would help students internalize. ಪರಿಣಾಮಕಾರಿ ತರಗತಿಯ ಸಂವಹನವು ವಿದ್ಯಾರ್ಥಿಗಳಿಗೆ ಯಾವುದನ್ನ ಆಂತರಿಕಗೊಳಿಸಲು ಅಂದ್ರೆ ಯಾವ ವಿಷಯಗಳನ್ನ ಕಲಿಯಲು ಸಹಾಯ ಮಾಡ್ತಾ ಇದೆ? ಆಪ್ಷನ್ ಎ ನಾಲೆಜ್, ಜ್ಞಾನ, ಆಪ್ಷನ್ ಬಿ ಸಬ್ಜೆಕ್ಟ್ ಮ್ಯಾಟರ್ ವಿಷಯ, ಆರ್ಟಿಕ್ಯುಲೇಷನ್ ಅಭಿವ್ಯಕ್ತಿ, ಲ್ಯಾಂಗ್ವೇಜ್ ಫೆಲಿಸಿಟಿ ಭಾಷಾ ಸಂತೋಷ, ನಾನ್ ರೆಸ್ಪಾನ್ಸಿವ್ನೆಸ್ ಪ್ರತಿಕ್ರಿಯಿಸದಿರುವುದು, ಮಾಡಾಲಿಟೀಸ್ ಆಫ್ ರೆಸಿಸ್ಟೆನ್ಸ್ ಪ್ರತಿರೋಧದ ವಿಧಾನಗಳು. ಎಸ್, ಇಲ್ಲಿ ಯಾವುದು ಸರಿಯಾಗಿದೆ? Yes, here the right answer is option A. A, B, C and D are correct. So effective classroom communication would help the students to learn knowledge, subject matter, articulation and language facility. So ಯಾವಾಗಲೂ ಈ ಒಂದು ಪರಿಣಾಮಕಾರಿ ತರಗತಿಯು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡ್ತಾ ಇದೆ, ಜೊತೆಗೆ ವಿಷಯವನ್ನು ಕಲಿಯಲು, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲು ಮತ್ತೆ ಭಾಷಾ ಸಂತೋಷವನ್ನು ಕೂಡ
ಈ ಒಂದು ಪರಿಣಾಮಕಾರಿ ತರಗತಿ ನೀಡ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಕ್ವೆಶ್ಚನ್ ನಂಬರ್ 11. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್? ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ತತ್ವ ಆಗಿಲ್ಲ? ಎಸ್, ಆಪ್ಷನ್ ಎ ಸ್ಟ್ರಾಟಜಿಕ್ ಯೂಸ್ ಆಫ್ ಗ್ರೇಪ್ ವೈನ್. ಸೊ ಇಲ್ಲಿ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅನ್ನ ಬಳಸುವುದು. ಗ್ರೇಪ್ ವೈನ್ ಅಂತಂದ್ರೆ ಇದು ಒಂದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆಗಿರುತ್ತೆ. ಆಪ್ಷನ್ ಬಿ ಪರ್ಸ್ಯೂಸಿವ್ ಅಂಡ್ ಕನ್ವಿನ್ಸಿಂಗ್ ಡೈಲಾಗ್, ಮನವೊಲಿಸುವ ಸಂಭಾಷಣೆ. ಆಪ್ಷನ್ ಸಿ ಪಾರ್ಟಿಸಿಪೇಷನ್ ಆಫ್ ದ ಆಡಿಯನ್ಸ್, ಪ್ರೇಕ್ಷಕರ ಭಾಗವಹಿಸುವಿಕೆ. ಆಪ್ಷನ್ ಡಿ ಒನ್ ವೇ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್, ಮಾಹಿತಿಯ ಏಕಮುಖ ವರ್ಗಾವಣೆ. Yes, which of the following is not a principle of effective communication? Yes, here the correct answer is option D, one way transfer of information. So ಯಾವಾಗಲೂ ಮಾಹಿತಿಯ ಏಕಮುಖ ವರ್ಗಾವಣೆ ಇದು ಪರಿಣಾಮಕಾರಿ ಸಂವಹನದ ಒಂದು ತತ್ವ ಆಗಿಲ್ಲ. ಸೊ ಯಾವಾಗಲೂ ಕೂಡ ಸಂವಹನ ಕಾರ್ಯವು ಪರಿಣಾಮಕಾರಿ ಆಗ್ಬೇಕಂತಂದ್ರೆ ಇಬ್ಬರ ಕಡೆಯಿಂದನೂ ಕೂಡ ಅಲ್ಲಿ ಮಾಹಿತಿ ವರ್ಗಾವಣೆ ಆಗಬೇಕು. ಸೊ ಸೆಂಡರ್ ರಿಸೀವರ್ ಇಬ್ರು ಕೂಡ ಈ ಒಂದು ಮಾಹಿತಿಯ ಎಕ್ಸ್ಚೇಂಜ್ ನಲ್ಲಿ ಸರಿಯಾಗಿ ಇನ್ವಾಲ್ವ್ ಆದರೆ ಟು ಎ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಇದ್ರೆ ಅದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 12. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕಮ್ಯುನಿಕೇಶನ್? ಈ ಕೆಳಗಿನವುಗಳಲ್ಲಿ ಸಂವಹನದ ವಿಶಿಷ್ಟ ಲಕ್ಷಣಗಳು ಯಾವುವು ಅಂತ ಹೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬಿ, ಸಿ ಅಂಡ್ ಡಿ. ಆಲ್ ಆರ್ ಕರೆಕ್ಟ್. Communication involves exchange of ideas, facts and information, opinions. ಸಂವಹನವು ವಿಚಾರಗಳು, ಸಂಗತಿಗಳು ಮತ್ತೆ ಅಭಿಪ್ರಾಯಗಳನ್ನ ವಿನಿಮಯವನ್ನು ಒಳಗೊಂಡಿರುತ್ತೆ. ಇದು ಸರಿಯಾಗಿದೆ. ಆಪ್ಷನ್ ಬಿ ಕಮ್ಯುನಿಕೇಶನ್ ಇನ್ವಾಲ್ವ್ಸ್ ಬೋತ್ ಇನ್ಫಾರ್ಮೇಶನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಸಂವಹನವು ಮಾಹಿತಿ ಮತ್ತೆ ತಿಳುವಳಿಕೆ ಎರಡನ್ನೂ ಒಳಗೊಂಡಿರುತ್ತದೆ. ಇದು ಕೂಡ ಸಂವಹನದ ಲಕ್ಷಣವಾಗಿದೆ. ಕಮ್ಯುನಿಕೇಶನ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ದಿಸ್ ಇಸ್ ಆಲ್ಸೋ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಶನ್. ಸಂವಹನವು ಯಾವಾಗಲೂ ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ. ಆಪ್ಷನ್ ಡಿ ಕಮ್ಯುನಿಕೇಶನ್ ಇಸ್ ಅ ಸರ್ಕ್ಯುಲರ್ ಪ್ರೋಸೆಸ್. ಸಂವಹನ ಕಾರ್ಯ ಒಂದು ವೃತ್ತಾಕಾರ ಪ್ರಕ್ರಿಯೆಯಾಗಿದೆ. ಇದು ಕೂಡ ಇಲ್ಲಿ ಸರಿಯಾಗಿದೆ. ಸೊ ಹಿಯರ್ ಆಪ್ಷನ್ ಎ ಇಸ್ ಕರೆಕ್ಟ್. ಎ, ಬಿ, ಸಿ ಅಂಡ್ ಡಿ ಆಲ್ ಆರ್ ಕರೆಕ್ಟ್. ಸೊ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಆರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್, ಐಡಿಯಾಸ್ ಆರ್ ಇನ್ಫಾರ್ಮೇಶನ್, at least two persons, two-way process, persuasive in nature, management function, encoder and decoder, continuous process. It may be oral or written, it may be formal or informal. We need channel for effective communication. Question number 13. Communication issues at the international level are addressed by. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಹನದ ಸಮಸ್ಯೆಗಳನ್ನು ಯಾರಿಂದ ಪರಿಹರಿಸಲಾಗುತ್ತೆ? ಆಪ್ಷನ್ ಎ ILO, ಆಪ್ಷನ್ ಬಿ ITU, option C UNDP, option D UNESCO. Yes, here the correct answer for this question is option D, UNESCO is the right answer. So UNESCO, it stands for United Nations Educational, Scientific and Cultural Organization. It is going to address the communication issues at international level. Question number 14. In a classroom communication, the probability of message reception can be enhanced by. ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನ ಈ ಮೂಲಕ ಹೆಚ್ಚಿಸಬಹುದು. ಆಪ್ಷನ್ ಎ ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್, ದೃಷ್ಟಿಕೋನವನ್ನು ಸ್ಥಾಪಿಸುವುದರ ಮೂಲಕ. ಆಪ್ಷನ್ ಬಿ ಎಕ್ಸ್ಪೋಸಿಂಗ್ ದ ಇಗ್ನೋರೆನ್ಸ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಅಜ್ಞಾನವನ್ನು ಬಹಿರಂಗಪಡಿಸುವುದರ ಮೂಲಕ. ಆಪ್ಷನ್ ಸಿ ಇನ್ಕ್ರೀಸಿಂಗ್ ದ ಇನ್ಫಾರ್ಮೇಶನ್ ಲೋಡ್, ಮಾಹಿತಿಯ ಹೊರೆಯನ್ನು ಹೆಚ್ಚಿಸುವುದರ ಮೂಲಕ. ಆಪ್ಷನ್ ಡಿ ಯೂಸಿಂಗ್ ಹೈ ಡೆಸಿಬಲ್ ಆಡಿಯೋ ಬುಕ್ಸ್, ಹೆಚ್ಚಿನ ಡೆಸಿಬಲ್ ಆಡಿಯೋ ಉಪಕರಣಗಳನ್ನ ಬಳಸುವುದರಿಂದ. ಯಾವುದರಿಂದ? ಸಂದೇಶ ಸ್ವೀಕಾರ ಸಂಭವನೀಯತೆ ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಸಂದೇಶವನ್ನ ಸ್ವೀಕರಿಸುವಂತೆ ಮಾಡಬಹುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದೃಷ್ಟಿಕೋನವನ್ನ ಸ್ಥಾಪಿಸುವುದರ ಮೂಲಕ. ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಶನ್? ಕೆಳಗಿನಲ್ಲಿ ಯಾವುದನ್ನು ಸಂವಹನದ ಕಂಟೆಕ್ಸ್ಟ್, ಸಂದರ್ಭ ಅಂತ ಹೇಳ್ತೀವಿ? ಆಪ್ಷನ್ ಎ ಆನ್ ಇಂಟರ್ಫಿರೆನ್ಸ್ ವಿತ್ ಮೆಸೇಜ್ ರಿಸೆಪ್ಷನ್, ಸಂದೇಶ ಸ್ವೀಕಾರದಲ್ಲಿ ಹಸ್ತಕ್ಷೇಪ. ಆಪ್ಷನ್ ಬಿ ಎಫೆಕ್ಟಿವ್ ಕಮ್ಯುನಿಕೇಶನ್, ಪರಿಣಾಮಕಾರಿ ಸಂವಹನ. ಆಪ್ಷನ್ ಸಿ ವರ್ಬಲ್ ಅಂಡ್ ನಾನ್ ವರ್ಬಲ್ ರೆಸ್ಪಾನ್ಸಸ್ ಟು ಮೆಸೇಜಸ್, ಸಂದೇಶಗಳಿಗೆ ಮೌಖಿಕ ಮತ್ತು ಮೌಖಿಕವಲ್ಲದ ಪ್ರತಿಕ್ರಿಯೆಗಳು. ಆಪ್ಷನ್ ಡಿ ಅ ಫಿಸಿಕಲ್ ಅಂಡ್ ಸೈಕೊಲಾಜಿಕಲ್ ಎನ್ವೈರನ್ಮೆಂಟ್ ಫಾರ್ ಕನ್ವರ್ಸೇಷನ್, ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣ. ಸೊ
ಕಮ್ಯುನಿಕೇಶನ್ ಅಲ್ಲಿ ಕಂಟೆಕ್ಸ್ಟ್ ಅಂತಂತಂದ್ರೆ ಸೊ ಆಪ್ಷನ್ ಸಿ ಸಾರಿ ಅ ಫಿಸಿಕಲ್ ಅಂಡ್ ಸೈಕಾಲಜಿಕಲ್ ಎನ್ವೈರನ್ಮೆಂಟ್ ಫಾರ್ ಕನ್ವರ್ಜೇಷನ್. ಸೊ ಇಲ್ಲಿ ಸಂದರ್ಭ ಅಂತ ಹೇಳಿದ್ದಾರೆ, ಕಂಟೆಕ್ಸ್ಟ್ ಸಂದರ್ಭ ಅಂತ ಅಂದಾಗ ಸಂಭಾಷಣೆಗೆ ಭೌತಿಕ ಅಥವಾ ಮಾನಸಿಕ ವಾತಾವರಣ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. So the context of a communication is the environment or situation under which the communication is taking place. So ಯಾವ ಒಂದು ಸ್ಥಳದಲ್ಲಿ ಈ ಒಂದು ಮಾಹಿತಿಯ ವರ್ಗಾವಣೆ ನಡೀತಾ ಇದೆ, ಸೊ ಯಾವ ಒಂದು ಸಿಚುವೇಶನ್ ನಲ್ಲಿ ಒಂದು ಮಾಹಿತಿ ವರ್ಗಾವಣೆ ನಡೀತಾ ಇದೆ ಅದಕ್ಕೆ ನಾವೇನಂತೀವಿ ಸಂದರ್ಭ, ಕಂಟೆಕ್ಸ್ಟ್. Question number 16. The evolution of symbolic communication is called. ಸಾಂಕೇತಿಕ ಸಂವಹನದ ವಿಕಾಸವನ್ನು ಹೀಗೆ ಕರೆಯಲಾಗುತ್ತೆ. ಆಪ್ಷನ್ ಎ ಇನ್ಫಾರ್ಮೇಶನ್ ಮಾಹಿತಿ, ಆಪ್ಷನ್ ಬಿ ಲ್ಯಾಂಗ್ವೇಜ್ ಭಾಷೆ, ಆಪ್ಷನ್ ಸಿ ಗೆಸ್ಚರ್ ಸನ್ನೆ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಇವುಗಳಲ್ಲಿ ಯಾವುದು ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲ್ಯಾಂಗ್ವೇಜ್. The evolution of symbolic communication is known as the language. ಈ ಸಾಂಕೇತಿಕ ಸಂವಹನದ ವಿಕಾಸವನ್ನು ನಾವು ಭಾಷೆ ಅಂತ ಹೇಳ್ತೀವಿ. Question number 17. The ability to communicate effectively. Option A depends on the educational level. ಸೊ ಪರಿಣಾಮಕಾರಿಯಾಗಿ ಸಂವಹನ ಮಾಡುವ ಸಾಮರ್ಥ್ಯ. ಆಪ್ಷನ್ ಎ ಇದು ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿದೆ. ಆಪ್ಷನ್ ಬಿ ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ದಟ್ ಕ್ಯಾನಾಟ್ ಬಿ ಲರ್ನ್. ಇದು ಕಲಿಯಲು ಸಾಧ್ಯವಿಲ್ಲದ ನೈಸರ್ಗಿಕ ಪ್ರತಿಭೆ ಆಗಿದೆ. ಆಪ್ಷನ್ ಸಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಯೂಸ್ ಆಫ್ ಟೆಕ್ನಾಲಜಿ. ಯಾವಾಗಲೂ ತಂತ್ರಜ್ಞಾನದ ಬಳಕೆಯ ಮೇಲೆ ಅವಲಂಬಿತವಾಗಿದೆ. ಆಪ್ಷನ್ ಡಿ ಕ್ಯಾನ್ ಬಿ ಲರ್ನ್, ಕಲಿಯಬಹುದು. ಸೊ ಪರಿಣಾಮಕಾರಿ ಸಂವಹನ ಅಂತಂದಾಗ ಸೊ ಸೆಂಡರ್ ನೀಡುವ ಮಾಹಿತಿಯು ಸರಿಯಾಗಿ ರಿಸೀವರ್ಗೆ ಅರ್ಥ ಆಗಬೇಕು, ಅವಾಗ ನಾವೇನಂತೀವಿ ಪರಿಣಾಮಕಾರಿ ಸಂವಹನ. ಸೊ ಇದು ಯಾವುದೇ ರೀತಿಯ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿಲ್ಲ, ಕಲಿಯಲು ಸಾಧ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ, ಕಲಿಯಬಹುದು. ಇದು ತಂತ್ರಜ್ಞಾನ ಮೇಲೆ ಕೂಡ ಅವಲಂಬಿತವಾಗಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. The ability to communicate effectively, it can be learned. So option D is correct. Communication, it is the process through which we exchange ideas, opinions, feelings, etc. ಸೊ ಇಲ್ಲಿ ಸಂವಹನ ಅಂತಂತಂದ್ರೆ ನಾವು ನಮ್ಮ ಮಾಹಿತಿಯನ್ನ, ಭಾಷೆಯನ್ನ ಅಥವಾ ನಮ್ಮ ಫೀಲಿಂಗ್ಸ್ ಅನ್ನ, ಯಾವುದೇ ಅಭಿಪ್ರಾಯಗಳನ್ನ ಇತರರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾವು ಸಂವಹನ ಅಂತ ಹೇಳ್ತಾ ಇದ್ವಿ. ಇಟ್ ಈಸ್ ಆಲ್ವೇಸ್ ಟು ಎ ಪ್ರೊಸೆಸ್. ಇದು ಒಂದು ಇದರಲ್ಲಿ ಒಬ್ರು ಸೆಂಡರ್ ಮತ್ತೆ ಇನ್ನೊಬ್ರು ರಿಸೀವರ್ ಇರಲೇಬೇಕಾಗತ್ತೆ. So the communication process is successful only when the message is conveyed clearly. ಸೊ ಯಾವಾಗ ಸೆಂಡರ್ ನೀಡುವ ಮಾಹಿತಿ ರಿಸೀವರ್ಗೆ ಸರಿಯಾಗಿ ಅರ್ಥ ಆಗ್ತಾ ಇದೆ ಆವಾಗ ನಾವು ಅದನ್ನ ಪರಿಣಾಮಕಾರಿ ಸಂವಹನ ಅಂತ ಹೇಳ್ತೀವಿ. ಸೊ ದಿಸ್ ಅಬಿಲಿಟಿ ಕ್ಯಾನ್ ಬಿ ಲರ್ನ್. ಈ ಒಂದು ಬಿಹೇವಿಯರ್ ಅನ್ನು ನಾವು ಕಲಿತ್ಕೊಳ್ಬಹುದು. ಕ್ವೆಶ್ಚನ್ ನಂಬರ್ 18. A message can only be deemed effective when. ಸಂದೇಶವನ್ನ ಯಾವಾಗ ಮಾತ್ರ ಪರಿಣಾಮಕಾರಿ ಎಂದು ಪರಿಗಣಿಸಬಹುದು. ಸೊ ಯಾವಾಗವನ್ನು ನಾವು ಕಳುಹಿಸಿದ ಮಾಹಿತಿಯನ್ನ ಪರಿಣಾಮಕಾರಿ ಮಾಹಿತಿ ಅಂತ ಹೇಳ್ತೀವಿ. ಆಪ್ಷನ್ ಎ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಯೂಸ್ಡ್. ಯಾವಾಗ ಉತ್ತಮವಾದ ಸಂವಹನ ಕೌಶಲ್ಯಗಳನ್ನು ಬಳಸ್ತಾ ಇದ್ದೀವಿ. ಆಪ್ಷನ್ ಬಿ ರಿಪೀಟೆಡ್ ಬ್ಯಾಕ್ ಹ್ಯಾಸ್ ಪ್ರೂಫ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ತಿಳುವಳಿಕೆಗೆ ಪುರಾವೆಯಾಗಿ ಮತ್ತೆ ಪುನರಾವರ್ತನೆಯನ್ನ ಮಾಡ್ತಾ ಇದ್ದೀವಿ. ಆಪ್ಷನ್ ಸಿ ಅಂಡರ್ಸ್ಟುಡ್ ಬೈ ರಿಸೀವರ್ ಅಂಡ್ ಪ್ರೊಡ್ಯೂಸಸ್ ದ ಡಿಸೈರ್ ರೆಸ್ಪಾನ್ಸ್. ಸ್ವೀಕರಿಸುವವರಿಂದ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೆ ಅವರು ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಆಪ್ಷನ್ ಡಿ ಡೆಲಿವರ್ಡ್ ಇನ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಪರಸ್ಪರ ಸಂವಹನದಲ್ಲಿ ನೀಡಲಾಗ್ತಾ ಇದೆ. ಸೊ ವೆನ್ ಮೆಸೇಜ್ ಇಸ್ ನೋನ್ ಆಸ್ ದಿ effective message, when it is when message can only be deemed effective. So when you are thinking that the message has reached clearly to the receiver. So option C, when the message is understood by the receiver and produces the desired response. If the receiver is understanding the message and is giving feedback, it means that it is effective. So ಯಾವಾಗ ಸಂದೇಶ ಸ್ವೀಕರಿಸುವುದರಿಂದ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೆ ಅವರು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಅದಕ್ಕೆ ನಾವೇನಂತೀವಿ ಪರಿಣಾಮಕಾರಿ ಸಂದೇಶ. ಕ್ವೆಶ್ಚನ್ ನಂಬರ್ 19. ಡಯಾಡಿಕ್ ಕಮ್ಯುನಿಕೇಶನ್, ಇಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಮೆಸೇಜಸ್ ಫ್ರಮ್ ಅ ಪರ್ಸನ್. ಸೊ ಡಯಾಡಿಕ್ ಸಂವಹನವು ಒಬ್ಬ ವ್ಯಕ್ತಿಯಿಂದ ಸಂದೇಶಗಳ ವರ್ಗಾವಣೆಯಾಗಿದೆ. ಆಪ್ಷನ್ ಎ ಟು ಅನದರ್ ಪರ್ಸನ್ ಅಂಡ್ ವೈಸ್ ವರ್ಸ, ಇನ್ನೊಬ್ಬ ವ್ಯಕ್ತಿಗೆ. ಆಪ್ಷನ್ ಬಿ ಟು ಅ ಗ್ರೂಪ್ ಆಫ್ ಪರ್ಸನ್ಸ್, ವ್ಯಕ್ತಿಗಳ ಗುಂಪಿಗೆ. ಆಪ್ಷನ್ ಸಿ ಟು ಅ ಮಾಸ್ ಆಡಿಯನ್ಸ್, ಮಾಸ್ ಪ್ರೇಕ್ಷಕರಿಗೆ, ಹೆಚ್ಚಿನ ಜನರನ್ನು ಒಳಗೊಂಡಿರುವ ಒಂದು ಗುಂಪಿಗೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಇವುಗಳಲ್ಲಿ ಯಾವುದು ಅಲ್ಲ. ಸೊ ಡಯಾಡಿಕ್ ಕಮ್ಯುನಿಕೇಶನ್ it is also known as the two-way communication. So option is right, to another person and vice versa. ಸೊ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಮತ್ತೆ ಆ ವ್ಯಕ್ತಿ ಮತ್ತೆ ತಿರುಗಿ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಅದಕ್ಕೆ ನಾವು ಡಯಾಡಿಕ್ ಸಂವಹನ ಅಂತ ಕರಿತೀವಿ.
So the term dyadic communication refers to two people engaged in a conversation. So here meaning is transmitted through an in-person dyadic communication scenario in large of ways such as verbal, body language, gesture, facial expression, etc. So ಈ ಒಂದು ಡಯಾಡಿಕ್ ಕಮ್ಯುನಿಕೇಶನ್ ನಲ್ಲಿ ನಾವು ವರ್ಬಲ್ ಆಗಿ ಮೌಖಿಕವಾಗಿ ಮಾಹಿತಿಯನ್ನು ನೀಡಬಹುದು, ಬಾಡಿ ಲ್ಯಾಂಗ್ವೇಜ್ ಮೂಲಕ, ಜೆಸ್ಚರ್ ಮೂಲಕ, ಮುಖದ ಎಕ್ಸ್ಪ್ರೆಷನ್ ಮೂಲಕ ಮಾಹಿತಿಯನ್ನು ನೀಡಬಹುದು. ಕ್ವೆಶ್ಚನ್ ನಂಬರ್ 20. ದ ವರ್ಡ್ ಕಮ್ಯುನಿಕೇಶನ್ ಇಸ್ ಡಿರೈವ್ಡ್ ಫ್ರಮ್. ಸಂವಹನ ಎಂಬ ಪದವನ್ನ ಯಾವ ಪದದ ಭಾಷೆಯಿಂದ ಪಡೆಯಲಾಗಿದೆ? ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ಜರ್ಮನ್, ಆಪ್ಷನ್ ಸಿ ಲ್ಯಾಟಿನ್, ಆಪ್ಷನ್ ಡಿ ಪರ್ಷಿಯನ್. ಸೊ ದ ವರ್ಡ್ ಕಮ್ಯುನಿಕೇಶನ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಲ್ಯಾಂಗ್ವೇಜ್. ಸೊ ಈ ಒಂದು ಪದವನ್ನ ಲ್ಯಾಟಿನ್ ಭಾಷೆಯಿಂದ ಪಡೆಯಲಾಗಿದೆ. ಸೊ ದ ವರ್ಡ್ ಕಮ್ಯುನಿಕೇಶನ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಕಮ್ಯುನಿಸ್. ಸೊ ಕಮ್ಯುನಿಸ್ ಅಂತಂದ್ರೆ ಇಲ್ಲಿ ಕಾಮನ್. So communication it is a process by which messages are transferred from one source to another. So ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ವರ್ಗಾವಣೆ ಮಾಡುವುದಕ್ಕೆ ನಾವು ಸಂವಹನ ಅಂತ ಹೇಳ್ತೀವಿ. Question number 21. Which one of the following is the essence of effective communication? ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ಸಾರವಾಗಿದೆ? ಆಪ್ಷನ್ ಎ ಮೆಸೇಜ್ ಸಂದೇಶ, ಆಪ್ಷನ್ ಬಿ ಫೀಡ್ಬ್ಯಾಕ್ ಪ್ರತಿಕ್ರಿಯೆ, ಆಪ್ಷನ್ ಸಿ ಎನ್ಕೋಡಿಂಗ್, ಆಪ್ಷನ್ ಡಿ ಡಿಕೋಡಿಂಗ್. ಸೊ ಇವಾಗಲೇ ಹೇಳಿದೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಯಾವಾಗಲೂ ಕೂಡ ಪ್ರತಿಕ್ರಿಯೆ ಇರಬೇಕು. ಪ್ರತಿಕ್ರಿಯೆ ಯಾವಾಗ ಬರುತ್ತೆ? ಯಾವಾಗ ರಿಸೀವರ್ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ದ ಎಸೆನ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಸ್ ಫೀಡ್ಬ್ಯಾಕ್. ಸೊ ಇಲ್ಲಿ ಆಪ್ಷನ್ ಬಿ ಫೀಡ್ಬ್ಯಾಕ್ ನಿಂದ ಏನಾಗ್ತಾ ಇದೆ? ಸಂವಹನವು ಎಫೆಕ್ಟಿವ್ ಆಗ್ತಾ ಇದೆ, ಪ್ರತಿಕ್ರಿಯೆ ಅಂತ ಕರಿತೀವಿ. So feedback refers to providing or receiving information about the impact of a message or behavior. ಸೊ ಯಾವುದೇ ಒಂದು ಮಾಹಿತಿಯನ್ನ ಸೆಂಡರ್ ರಿಸೀವರ್ಗೆ ನೀಡಿದಾಗ ಅದನ್ನ ರಿಸೀವರ್ ತಿಳಿದುಕೊಂಡು ರಿಪ್ಲೈಯನ್ನು ನೀಡುವುದಕ್ಕೆ ನಾವು ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ದಟ್ ಎಕ್ಸ್ಪ್ರೆಸಿಂಗ್ ರಿಯಾಕ್ಷನ್ಸ್, ಥಾಟ್ಸ್ ಆರ್ ಫೀಲಿಂಗ್ಸ್ ಟು ಹೆಲ್ಪ್ ದ ಕಮ್ಯುನಿಕೇಟರ್ ಅಂಡರ್ಸ್ಟ್ಯಾಂಡ್ ಹೌ ದೇರ್ ಮೆಸೇಜ್ ಇಸ್ ಪರ್ಸೀವ್ಡ್. ಸೊ ಸೆಂಡರ್ ನೀಡಿದ ಮಾಹಿತಿಯನ್ನು ರಿಸೀವರ್ ಯಾವ ರೀತಿ ಎಷ್ಟು ಅರ್ಥ ಮಾಡಿಕೊಂಡಿದ್ದಾನೆ ಎಂಬುದನ್ನು ಹೇಳುವುದಕ್ಕೆ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 22. ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1955, ಆಪ್ಷನ್ ಬಿ 1964, option C 1965, option D 1946. The right answer is option C 1965. So the Indian Institute of Mass Communication IIMC, so it was established on August 17 1965 by central government. It was an initiative of the Ministry of Information and Broadcasting. So ಇದನ್ನ ನೆನಪಿನಲ್ಲಿರಬೇಕು. ಈ ಒಂದು ಇನಿಷಿಯೇಟಿವ್ ಅನ್ನ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ತೆಗೆದುಕೊಳ್ಳಲಾಗಿತ್ತು. ದ ಮಿನಿಸ್ಟರ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ ವಾಸ್ ಶ್ರೀಮತಿ ಇಂದಿರಾ ಗಾಂಧಿ ಕೇಮ್ ಫಾರ್ ಇನಾಗ್ರೇಷನ್. ಕ್ವೆಶ್ಚನ್ ನಂಬರ್ 23. ಎನ್ಕೋಡಿಂಗ್ ಈಸ್ ಇಂಪಾರ್ಟೆಂಟ್ ಟು. ಸೊ ಎನ್ಕೋಡಿಂಗ್ ಯಾವುದಕ್ಕೆ ಮುಖ್ಯವಾಗಿದೆ? ಆಪ್ಷನ್ ಎ ಎನ್ಕರೇಜ್ ಫೀಡ್ಬ್ಯಾಕ್ ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು, ಆಪ್ಷನ್ ಬಿ ಎಲಿಮಿನೇಟ್ ನಾಯ್ಸ್ ಶಬ್ದವನ್ನು ತೆಗೆದುಹಾಕಲು, ಆಪ್ಷನ್ ಸಿ ಪ್ರೊಡ್ಯೂಸ್ ಮೆಸೇಜಸ್ ಸಂದೇಶಗಳನ್ನು ಉತ್ಪಾದಿಸಲು, ಆಪ್ಷನ್ ಡಿ ಎನ್ಶೂರ್ ಡಿಕೋಡಿಂಗ್ ಆಫ್ ಮೆಸೇಜ್ ಸಂದೇಶವನ್ನ ಡಿಕೋಡಿಂಗ್ ಮಾಡಲು. ಸೊ ಯಾವುದಕ್ಕೆ ಎನ್ಕೋಡಿಂಗ್ ಬೇಕು? ಸೊ ಎನ್ಕೋಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಸೆಂಡರ್ ಯಾವಾಗ ಎನ್ಕೋಡ್ ಮಾಡ್ತಾ ಇದ್ದಾರೆ? ಯಾವಾಗ ಮಾಹಿತಿಯನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ವೆನ್ ದ ಎನ್ಕೋಡರ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಮೆಸೇಜಸ್ ಈಸ್ ಯೂಸಿಂಗ್ ಎನ್ಕೋಡಿಂಗ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. So encoding in communication refers to the process of translating information into a form that can be communicated. So ಇಲ್ಲಿ encoding ಅಂದಾಗ ಯಾವಾಗಲೂ ಸೆಂಡರ್ ತನ್ನಲ್ಲಿರುವ ಮಾಹಿತಿಯನ್ನ ಎನ್ಕೋಡ್ ಮಾಡಿ ಅರ್ಥಗರ್ಭಿತವಾಗಿ ಮಾಡಿ ಅದನ್ನ ಸೆಂಡರ್ಗೆ ಕಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಎನ್ಕೋಡಿಂಗ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 24. Which of the three components are parts of the human communication process? ಈ ಮೂರು ಘಟಕಗಳಲ್ಲಿ ಯಾವುವು ಮಾನವ ಸಂವಹನದ ಪ್ರಕ್ರಿಯೆಯ ಭಾಗಗಳಾಗಿವೆ? 4 options are given here. The right answer is option C. Message, noise and feedback. These are the three parts of human communication. ಸಂದೇಶ, ಶಬ್ದ ಮತ್ತು ಪ್ರತಿಕ್ರಿಯೆ ಮೂರು ಕೂಡ ಮಾನವ ಸಂವಹನದ ಭಾಗಗಳಾಗಿವೆ. Question number 25. Dash is individual reflection, contemplation and meditation. ಡ್ಯಾಶ್ ವೈಯಕ್ತಿಕ ಪ್ರತಿಬಿಂಬ,
ಧ್ಯಾನವಾಗಿದೆ. ಯಾವ ಪ್ರಕಾರ ಧ್ಯಾನ, ವೈಯಕ್ತಿಕ ಪ್ರತಿಬಿಂಬ ಇವು ಯಾವ ಪ್ರಕಾರದ ಸಂವಹನಗಳಾಗಿವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ವ್ಯಕ್ತಿಕ ಸಂವಹನ. ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಪರಸ್ಪರ ಸಂವಹನ. ಆಪ್ಷನ್ ಸಿ ಮಾಸ್ ಕಮ್ಯುನಿಕೇಶನ್, ಸಮೂಹ ಸಂವಹನ. ಆಪ್ಷನ್ ಡಿ ಗ್ರೂಪ್ ಕಮ್ಯುನಿಕೇಶನ್, ಗುಂಪು ಸಂವಹನ. ಸೊ individual reflection, contemplation, meditation, these are types of intrapersonal communication. ಧ್ಯಾನ, ವೈಯಕ್ತಿಕ ಪ್ರತಿಬಿಂಬ ಇವೆಲ್ಲವೂ ಕೂಡ ಅಂತರ್ವ್ಯಕ್ತಿತ್ವ ಸಂವಹನಗಳಾಗಿವೆ. ಸೊ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಇಟ್ ಈಸ್ ಕಮ್ಯುನಿಕೇಶನ್ ವಿತ್ ಒನ್ ಸೆಲ್ಫ್ ಆರ್ ಸೆಲ್ಫ್ ಟು ಸೆಲ್ಫ್. ಸೊ ಒಬ್ಬ ವ್ಯಕ್ತಿ ತನ್ನ ಜೊತೆಗೆ ತಾನೇ ಮಾತನಾಡಿಕೊಳ್ಳೋದಕ್ಕೆ ನಾವೇನಂತೀವಿ, ಇಂಟ್ರಾಪರ್ಸನಲ್, ಅಂತರ್ವ್ಯಕ್ತಿತ್ವ ಸಂವಹನ. ಸೊ ಹಲವಾರು ಬಾರಿ ನಮ್ಮ ಜೊತೆ ನಾವೇ ಮಾತನಾಡ್ತಾ ಇರ್ತೀವಿ. ಉದಾಹರಣೆಗೆ ನಾವು ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ನೆಕ್ಸ್ಟ್ ಟೈಮ್ ಪಾಸ್ ಆಗ್ತೀನಿ ಅಂತ ನಾವೇ ಅನ್ಕೋತೀವಿ. ಇದು ಒಂದು ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಆಗಿದೆ. ಕ್ವೆಶ್ಚನ್ ನಂಬರ್ 26. ದ ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ವಾಸ್ ಪುಟ್ ಫಾರ್ವರ್ಡೆಡ್ ಬೈ. ಸಂವಹನದ ಗಣಿತದ ಮಾದರಿಯನ್ನ ಯಾರು ನೀಡಿದ್ರು? ಆಪ್ಷನ್ ಎ ಶನನ್ ಅಂಡ್ ವೀವರ್, ಆಪ್ಷನ್ ಬಿ ವಾಸ್ಗುಡ್ ಅಂಡ್ ಶ್ರಾಮ್, ಆಪ್ಷನ್ ಸಿ ಲಾಸ್ವೆಲ್, ಆಪ್ಷನ್ ಡಿ ಅರಿಸ್ಟಾಟಲ್. ಸೊ ದ ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್, ಇಟ್ ವಾಸ್ ಗಿವನ್ ಬೈ ಶನನ್ ಅಂಡ್ ವೀವರ್. ಸೊ ಇದನ್ನು ನಾವು ಶನನ್ ಅಂಡ್ ವೀವರ್ ಮಾಡೆಲ್ ಅಂತಾನು ಕೂಡ ಕರಿತೀವಿ. So the mathematical model of communication was given by Shannon-Weaver model in the year 1948. So ಇದರಲ್ಲಿ 6 components ಇದ್ವು. The 6 components are sender, encoder, channel, noise, decoder and receiver. Question number 27. Any obstacles or difficulties that come in the way of communication is. ಸಂವಹನದ ಹಾದಿಯಲ್ಲಿ ಬರುವ ಯಾವುದೇ ಅಡೆತಡೆಗಳನ್ನ ಅಥವಾ ತೊಂದರೆಗಳನ್ನ ಏನಂತ ಕರಿತೀವಿ? ಆಪ್ಷನ್ ಎ ಎಲಿಮೆಂಟ್, ಅಂಶ. ಆಪ್ಷನ್ ಬಿ ಬ್ಯಾರಿಯರ್ಸ್, ಅಡೆತಡೆಗಳು. ಆಪ್ಷನ್ ಸಿ ಮೆಸೇಜ್, ಸಂದೇಶ. ಆಪ್ಷನ್ ಡಿ ರಿಸೀವರ್. ರಿಸೀವರ್ ಅಂದ್ರೆ ಮಾಹಿತಿ ಸ್ವೀಕರಿಸುವವರು. ಸೊ ಎನಿ ಆಬ್ಸ್ಟೇಕಲ್ಸ್ ಆರ್ ಡಿಫಿಕಲ್ಟೀಸ್ ಇನ್ ಕಮ್ಯುನಿಕೇಶನ್ ಆರ್ ನೋನ್ ಆಸ್ ದಿ ಕಮ್ಯುನಿಕೇಶನ್ ಬ್ಯಾರಿಯರ್ಸ್. ಸಂವಹನದಲ್ಲಿ ಬರುವ ತೊಂದರೆಗಳನ್ನು ನಾವು ಸಂವಹನದ ಅಡೆತಡೆಗಳು ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ಕರೆಕ್ಟ್. Question number 28. Which of the following term describes the communication between two people that involves sending and receiving of messages? ಈ ಕೆಳಗಿನವುಗಳಲ್ಲಿ ಯಾವ ಪದವು ಸಂದೇಶಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದನ್ನು ಒಳಗೊಂಡಿರುವ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನವನ್ನು ವಿವರಿಸ್ತಾ ಇದೆ? ಆಪ್ಷನ್ ಎ ಡಿಕೋಡಿಂಗ್, ಆಪ್ಷನ್ ಬಿ ಎನ್ಕೋಡಿಂಗ್, ಆಪ್ಷನ್ ಸಿ ಟ್ರಾನ್ಸಾಕ್ಷನ್, ಆಪ್ಷನ್ ಡಿ ಡಯಾಡಿಕ್. ಸೊ ಇದರ ಮೇಲೆ ಒಂದು ಪ್ರಶ್ನೆನ ಡಿಸ್ಕಸ್ ಮಾಡಿದ್ವಿ. ಸೊ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನವನ್ನ ನಾವು ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಸೊ ಡಯಾಡಿಕ್ ಕಮ್ಯುನಿಕೇಶನ್ refers to the interaction between two individuals in face to face or one to one setting. ಸೊ ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ಸಂವಹನವನ್ನ ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಅದು ದೇ ಕ್ಯಾನ್ ಎಕ್ಸ್ಚೇಂಜ್ ದ ಇನ್ಫಾರ್ಮೇಶನ್ ವರ್ಬಲಿ ಆರ್ ನಾನ್ ವರ್ಬಲಿ. ಅವರು ಮೌಖಿಕವಾಗಿ ಅಥವಾ ಅಮೌಖಿಕವಾಗಿ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಬಹುದು. ಕ್ವೆಶ್ಚನ್ ನಂಬರ್ 29. ಸೆಲ್ಫ್ ಇಮೇಜ್ ಇಸ್ ಎ. ಸೆಲ್ಫ್ ಇಮೇಜ್ ಎಂಬುದು ಫಿಸಿಕಲ್ ಬ್ಯಾರಿಯರ್, ಮೆಕ್ಯಾನಿಕಲ್ ಬ್ಯಾರಿಯರ್, ಸೈಕೊಲಾಜಿಕಲ್ ಬ್ಯಾರಿಯರ್, ಲಿಂಗ್ವಿಸ್ಟಿಕ್ ಬ್ಯಾರಿಯರ್. ಸೆಲ್ಫ್ ಇಮೇಜ್ ಎಂಬುದು ಇದು ಏನಾಗಿದೆ? ಭೌತಿಕ ತಡೆಗೋಡೆ, ಯಾಂತ್ರಿಕ ತಡೆಗೋಡೆ, ಮಾನಸಿಕ ತಡೆಗೋಡೆ, ಭಾಷಾ ತಡೆಗೋಡೆ. Yes, here the self image. So self image, it is a psychological barrier. So ಇದು ಒಂದು ಮಾನಸಿಕ ತಡೆಗೋಡೆ ಆಗಿದೆ. ಆಪ್ಷನ್ ಸಿ is correct. Question number 30. Imagine you are working in an educational institution where people are equal status. Which method of communication is best suited and normally employed in such context? So ನೀವು ಸಮಾನ ಸ್ಥಾನಮಾನವನ್ನು ಹೊಂದಿರುವ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅಂತ ಸನ್ನಿವೇಶದಲ್ಲಿ ಯಾವ ಪ್ರಕಾರದ ಸಂವಹನ ವಿಧಾನ ಸೂಕ್ತವಾಗಿದೆ ಮತ್ತು ಸಾಮಾನ್ಯವಾಗಿ ಬಳಸಲಾಗುತ್ತೆ? ಹಾರಿಜಾಂಟಲ್ ಕಮ್ಯುನಿಕೇಶನ್, ವರ್ಟಿಕಲ್ ಕಮ್ಯುನಿಕೇಶನ್, ಕಾರ್ಪೊರೇಟ್ ಕಮ್ಯುನಿಕೇಶನ್, ಕ್ರಾಸ್ ಕಮ್ಯುನಿಕೇಶನ್. Yes, here the correct answer is option A, horizontal communication, samatala samvahana. So horizontal communication, it is the exchange of information between individuals or groups on the same hierarchical level with an organization. So ಒಂದೇ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಒಂದೇ ಪ್ರಕಾರದ ಕಾರ್ಯವನ್ನ ಕೆಲಸ ಮಾಡ್ತಾ ಇರುವ ಜನರ ನಡುವೆ ನಡೆಯುವ ಸಂವಹನ ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ವರ್ಡ್ ಲ್ಯಾಟ್ರಲ್ ಕಮ್ಯುನಿಕೇಶನ್ ಅಂತ ಕೂಡ ಬಳಸಲಾಗುತ್ತೆ. ಸೊ ಉದಾಹರಣೆಗೆ ಒಂದೇ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರೋ ಜನರ ನಡುವೆ ನಡೆಯುವ ಒಂದು ಸಂವಹನ ಆಗಿರಬಹುದು.
Question number 31. Leadership roles first emerge in which of the following kinds of communication? ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ನಾಯಕತ್ವದ ಪಾತ್ರಗಳು ಹೊರಹೊಮ್ಮುತ್ತಾ ಇವೆ? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಅಂತರ್ ವ್ಯಕ್ತಿತ್ವ ಸಂವಹನ. ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್, ಸಣ್ಣ ಗುಂಪಿನ ಸಂವಹನ. ಆಪ್ಷನ್ ಸಿ ಫೇಸ್ ಟು ಫೇಸ್ ಪಬ್ಲಿಕ್ ಕಮ್ಯುನಿಕೇಶನ್, ಮುಖಾಮುಖಿ ಸಾರ್ವಜನಿಕ ಸಂವಹನ. ಆಪ್ಷನ್ ಡಿ ಮೀಡಿಯಾ ಲೈಕ್ ಸೆಲ್ ಫೋನ್ಸ್ ಅಂಡ್ ಇನ್ಸ್ಟಂಟ್ ಮೆಸೆಂಜರ್ಸ್, ಮಾಧ್ಯಮದಂತಹ ಸೆಲ್ ಫೋನ್ಗಳು ಮತ್ತು ತ್ವರಿತ ಮೆಸೆಂಜರ್ಗಳು. ಸೊ ಯಾವುದರಲ್ಲಿ ನಾಯಕತ್ವದ ಪಾತ್ರಗಳು ಬರ್ತಾ ಇವೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್. ಸಣ್ಣ ಗುಂಪಿನ ಸಂವಹನದಲ್ಲಿ ನಾವು ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ತಾ ಇದ್ದೀವಿ. ಸೊ ವೆನ್ ಮೋರ್ ದೆನ್ 2 persons ಆರ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್ ಫೇಸ್ ಟು ಫೇಸ್ ಇಸ್ ನೋನ್ ಆಸ್ ದಿ ಗ್ರೂಪ್ ಕಮ್ಯುನಿಕೇಶನ್. ಸೊ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ತಮ್ಮ ನಡುವೆ ಈ ಒಂದು ಸಂವಹನ ಕಾರ್ಯವನ್ನು ನಡೆಸುವುದಕ್ಕೆ ನಾವು ಗುಂಪು ಸಂವಹನ, ಸಣ್ಣ ಗುಂಪಿನ ಸಂವಹನ ಅಂತ ಹೇಳ್ತೀವಿ. ಇದನ್ನ ನಾವು ಇಂಟರ್ನಲ್ ಕಮ್ಯುನಿಕೇಶನ್ ಅಂತಾನು ಕೂಡ ಕರಿತೀವಿ. ಸೊ ಇದರಲ್ಲಿ ಹೆಚ್ಚಾಗಿ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ತೀವಿ. ಕ್ವೆಶ್ಚನ್ ನಂಬರ್ 32. ದ ಟರ್ಮ್ ಗ್ರೇಪ್ ವೈನ್ ಇಸ್ ಆಲ್ಸೋ ನೋನ್ ಆಸ್. ಗ್ರೇಪ್ ವೈನ್ ಎಂಬ ಪದವನ್ನ ಹೀಗೆ ಕರೆಯಲಾಗುತ್ತೆ: ಹಾರಿಜಾಂಟಲ್ ಕಮ್ಯುನಿಕೇಶನ್, ಡೌನ್ವರ್ಡ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್, ಅಪ್ವರ್ಡ್ ಕಮ್ಯುನಿಕೇಶನ್. ಸೊ ಈ ಒಂದು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅನ್ನ ನಾವು ಅನೌಪಚಾರಿಕ ಸಂವಹನ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನೋನ್ ಆಸ್ ದಿ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಆಪ್ಷನ್ ಸಿ ಇಸ್ ರೈಟ್. So grape on communication means it is an informal and unofficial method of communication within the organization. So here we are going to exchange the information, gossip, speculations, rumors, etc. So ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಇನ್ಫಾರ್ಮಲ್ ಆಗಿ ಅನೌಪಚಾರಿಕವಾಗಿ ನಡೆಯುವ ಸಂವಹನವನ್ನು ನಾವು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತೀವಿ. Question number 33. Which of the following is also termed as mediated communication? So ಯಾವುದನ್ನು ನಾವು ಮಧ್ಯಸ್ಥಿಕೆಯ ಸಂವಹನ ಅಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಶನ್. Yes, here the right answer for this question is option D. Mass communication is correct. Yes, mass communication, it is the process of imparting and exchanging information through mass media to large population segments. So ಈ ಒಂದು ಸಮೂಹ ಸಂವಹನ ಅಥವಾ ಮಾಸ್ ಕಮ್ಯುನಿಕೇಶನ್ ನಲ್ಲಿ ಹೆಚ್ಚಿನ ಜನರಿಗೆ ನಾವು ಒಂದೇ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಸೊ ಒಂದೇ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಅಧಿಕ ಜನಸಂಖ್ಯೆಯನ್ನ ಹೊಂದಿರುವ ಒಂದು ಗುಂಪಿಗೆ ನೀಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 34. Organizational communication can also be equated with. ಸೊ ಈ ಒಂದು ಸಾಂಸ್ಥಿಕ ಸಂವಹನವನ್ನ ಯಾವುದರೊಂದಿಗೆ ನಾವು ಸಮೀಕರಿಸಬಹುದು? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಶನ್. ಸೊ ಈ ಒಂದು ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಅನ್ನ ನಾವು ಗ್ರೂಪ್ ಕಮ್ಯುನಿಕೇಶನ್ ಅಂತ ಕೂಡ ಕರೀಬಹುದು. ಸೊ ಸಾಂಸ್ಥಿಕ ಸಂವಹನಕ್ಕೆ ನಾವು ಗುಂಪು ಸಂವಹನ, ಸಣ್ಣ ಗುಂಪಿನ ಸಂವಹನ ಅಂತಾನು ಹೇಳ್ತೀವಿ. Question number 35. Chinese Cultural Revolution leader Mao Zedong used a type of communication to talk to the mass. He is known as. ಚೀನಿ ಸಾಂಸ್ಕೃತಿಕ ಕ್ರಾಂತಿಯ ನಾಯಕ ಮಾವೋ ಜೆಡಾಂಗ್ ಜನಸಾಮಾನ್ಯರೊಂದಿಗೆ ಮಾತನಾಡಲು ಬಳಸಿದ ಸಂವಹನ ವಿಧಾನ ಯಾವುದು? ಆಪ್ಷನ್ ಎ ಮಾಸ್ ಲೈನ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಗ್ರೂಪ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಪಾರ್ಟಿಸಿಪೇಟರಿ ಕಮ್ಯುನಿಕೇಶನ್, ಆಪ್ಷನ್ ಡಿ dialogue communication. Yes, here the correct answer for this question is option A, mass line communication. Samuha marga sammohana. So the mass line, it is a political, organizational and leadership methodology. It was developed by Mao Zedong and Chinese Communist Party during the Chinese Communist Revolution. ಸೊ ಈ ಒಂದು ವಿಧಾನದಲ್ಲಿ ಹೆಚ್ಚಿನ ಜನರಿಗೆ ಮಾಹಿತಿಯನ್ನ ನೀಡಲಾಗುತ್ತೆ ಒಂದೇ ಸಮಯಕ್ಕೆ. ಕ್ವೆಶ್ಚನ್ ನಂಬರ್ 36. ಸೂಪರ್ವೈಸರ್ ಇನ್ ಫ್ಯಾಕ್ಟರಿ ಆರ್ಡರ್ಸ್ ವರ್ಕರ್ಸ್ ಅಂಡ್ ವರ್ಕರ್ಸ್ ಫಾಲೋ ದ ಆರ್ಡರ್. ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ನೋನ್ ಆಸ್. ಒಂದು ಕಾರ್ಖಾನೆಯಲ್ಲಿ ಮೇಲ್ವಿಚಾರಕರು ಕಾರ್ಮಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಕಾರ್ಮಿಕರು ಆ ಒಂದು ಮಾಹಿತಿಯನ್ನ ಅಥವಾ ಆದೇಶವನ್ನ ಪಾಲಿಸ್ತಾ ಇದ್ದಾರೆ. ಇದನ್ನ ಯಾವ ಪ್ರಕಾರದ ಸಂವಹನ ವಿಧಾನ ಅಂತ ಹೇಳ್ತೀವಿ? ಆಪ್ಷನ್ ಎ ವರ್ಟಿಕಲ್, ಆಪ್ಷನ್ ಬಿ ಹಾರಿಜಾಂಟಲ್,
option C non formal, option D distance. Yes, here the correct answer for this question is option A vertical communication. ಇದನ್ನ ನಾವು ಲಂಬ ಸಂವಹನ ಅಂತ ಹೇಳ್ತೀವಿ. So vertical communication, it is a form of communication that occurs between two individuals who are at different positions of hierarchy. ಯಾರು ಬೇರೆ ಬೇರೆ ವರ್ಗದಲ್ಲಿರುವ ಜನರು, ಉದಾಹರಣೆಗೆ ಪ್ರಿನ್ಸಿಪಲ್ ಅವರಿಂದ ಮಾಹಿತಿ ಲೆಕ್ಚರರ್ಸ್ಗೆ ಬರ್ತಾ ಇದೆ, ಲೆಕ್ಚರ್ಸ್ ಇಂದ ಮಾಹಿತಿ ಸ್ಟೂಡೆಂಟ್ಸ್ಗೆ ಹೋಗ್ತಾ ಇದೆ. ಇದನ್ನು ನಾವೇನಂತೀವಿ ವರ್ಟಿಕಲ್ ಕಮ್ಯುನಿಕೇಶನ್. Question number 37. Which of the following is one of the communications based on number of parties involved? ಈ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿರುವ ಪಕ್ಷಗಳ ಸಂಖ್ಯೆಯನ್ನ ಆಧರಿಸಿದ ಸಂವಹನದ ಒಂದು ವಿಧವಾಗಿದೆ? ಆಪ್ಷನ್ ಎ ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಫಾರ್ಮಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಹಾರಿಜಾಂಟಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಇನ್ಫಾರ್ಮಲ್ ಕಮ್ಯುನಿಕೇಶನ್. Yes, here the right answer is option C horizontal communication, ಸಮತಲ ಸಂವಹನ. Question number 38. Non-verbal communication includes ಅಮೌಖಿಕ ಸಂವಹನ ಅಥವಾ ಮೌಖಿಕವಲ್ಲದ ಸಂವಹನ ಇವುಗಳನ್ನ ಒಳಗೊಂಡಿದೆ. ಆಪ್ಷನ್ ಎ ಡೆಲಿವರಿಂಗ್ ಅ ಸ್ಪೀಚ್, ಭಾಷಣ ಮಾಡುವುದು. ಆಪ್ಷನ್ ಬಿ ಟೆಲಿಫೋನಿಕ್ಸ್ ಕನ್ವರ್ಸೇಷನ್, ದೂರವಾಣಿ ಸಂಭಾಷಣೆ. ಆಪ್ಷನ್ ಸಿ ಸಿಂಗಿಂಗ್ ಅ ಸಾಂಗ್, ಹಾಡನ್ನ ಹಾಡುವುದು. ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು. ಸೊ ಇಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದಾಗ ನಾವು ಯಾವುದೇ ರೀತಿಯ ಶಬ್ದಗಳನ್ನ ಬಳಸದೆ ಸಂವಹನವನ್ನ ಮಾಡ್ತಾ ಇದ್ದೀವಿ. ಮುಖದ ಎಕ್ಸ್ಪ್ರೆಷನ್ ಮೂಲಕ, ಬಾಡಿ ಲ್ಯಾಂಗ್ವೇಜ್ ಮೂಲಕ ನಾವು ಇನ್ನೇನ್ ಮಾಡ್ತಾ ಇದ್ದೀವಿ, ಸಂವಹನ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೇನಂತೀವಿ ಅಮೌಖಿಕ ಸಂವಹನ. ಸೊ ಹಿಯರ್ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು. ಸೊ ಶೇಕಿಂಗ್ ಹ್ಯಾಂಡ್ಸ್ ಇಟ್ ಈಸ್ ಅ ಟೈಪ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಸೊ ಇಲ್ಲಿ ಕೈ ಕುಲುಕುವುದು ಏನಾಗಿದೆ, ಅಮೌಖಿಕ ಸಂವಹನ ಆಗಿದೆ. So non-verbal communication, it is the art of conveying meaningful messages through actions and behavior rather than words. Question number 39. One of the characteristics of the oral communication system is that it is mediated, point to point, impersonal, noise laden. So ಮೌಖಿಕ ಸಂವಹನ ವ್ಯವಸ್ಥೆಯ ಒಂದು ಗುಣಲಕ್ಷಣ ಅಂತಂದ್ರೆ, so option B it is point to point. So oral communication ಅಥವಾ oral communication or it implies communication through mouth. ಸೊ ಇಲ್ಲಿ ಮೌಖಿಕ ಸಂವಹನ ಅಂತಂದಾಗ ನಾವು ಶಬ್ದಗಳನ್ನ ಬಳಸಿ ಮಾತನಾಡುವುದರ ಮೂಲಕ ಸಂವಹನವನ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿ ಎರಡು ಪ್ರಕಾರಗಳು, ಒಂದು ರಿಟರ್ನ್ ಕಮ್ಯುನಿಕೇಶನ್, ಇನ್ನೊಂದು ಓರಲ್ ಕಮ್ಯುನಿಕೇಶನ್. ರಿಟರ್ನ್ ಅಲ್ಲಿ ಪತ್ರಗಳನ್ನ ಬರೆಯೋದಾಗಿರ್ಬೋದು, ನೋಟ್ಸ್ ಅನ್ನ ಬರೆದುಕೊಳ್ಳೋದಾಗಿರ್ಬೋದು. ಅದೇ ರೀತಿ ಓರಲ್ ಕಮ್ಯುನಿಕೇಶನ್ ಅಂದಾಗ ಶಬ್ದಗಳನ್ನ ಉಚ್ಚಾರಣೆ ಮಾಡಿ ಮಾತನಾಡಿ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಸ್ಪೀಚಸ್, ಪ್ರೆಸೆಂಟೇಷನ್ಸ್, ಡಿಸ್ಕಷನ್ಸ್ ಆರ್ ಆಲ್ ಫಾರ್ಮ್ಸ್ ಆಫ್ ಓರಲ್ ಕಮ್ಯುನಿಕೇಶನ್. ಸೊ ಈ ಒಂದು ಓರಲ್ ಕಮ್ಯುನಿಕೇಶನ್ ಇಟ್ ಈಸ್ ಆಲ್ವೇಸ್ ಪಾಯಿಂಟ್ ಟು ಪಾಯಿಂಟ್. Question number 40. Organizational communication is dash in nature. ಸಾಂಸ್ಥಿಕ ಸಂವಹನವು ಡ್ಯಾಶ್ ಸ್ವರೂಪದ್ದಾಗಿದೆ. ಎಸ್ ಆಪ್ಷನ್ ಎ ಅಬ್ಸ್ಟ್ರಸಿವ್ ಅಂದ್ರೆ ಹಠಮಾರಿತನ ಅಂತ ಕರಿತೀವಿ. ಆಪ್ಷನ್ ಬಿ ಕಾಂಟ್ರಾಡಿಕ್ಟರಿ, ವಿರೋಧಾಭಾಸ. ಆಪ್ಷನ್ ಸಿ ನಾನ್ ಬಿಹೇವಿಯರಲ್, ವರ್ತನೆ ಇಲ್ಲದ. ಆಪ್ಷನ್ ಡಿ ಅಪ್ಲೈಡ್, ಅನ್ವಯಿಸುವ. ಸೊ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಇಟ್ ಈಸ್ ಆಲ್ವೇಸ್ ಅಪ್ಲೈಡ್. ಸೊ ಈ ಒಂದು ಸಾಂಸ್ಥಿಕ ಸಂವಹನ ಯಾವಾಗಲೂ ಕೂಡ ಅನ್ವಯಿಸಲಾಗುತ್ತೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ರೆಫರ್ಸ್ ಟು ದ ಚಾನಲ್ಸ್ ಅಂಡ್ ಮೋಡ್ಸ್ ಆಫ್ ಕಮ್ಯುನಿಕೇಶನ್ ಇನ್ ಆನ್ ಆರ್ಗನೈಸೇಷನ್. ಸೊ ಇಟ್ ಈಸ್ ಅಪ್ಲೈಡ್ ಇನ್ ನೇಚರ್. ಸೊ ದ ಎಫೆಕ್ಟಿವ್ನೆಸ್ ಆಫ್ ಎ ಕಂಪನಿ ಕ್ಯಾನ್ ಬಿ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟೆಡ್ ಬೈ ಇಂಪ್ರೂವಿಂಗ್ ದ ಆರ್ಗನೈಸೇಷನಲ್ ಕಮ್ಯುನಿಕೇಶನ್. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಬಳಸಲಾಗುವ ಸಂವಹನ ನಾವು ಏನಂತ ಇದ್ದೀವಿ ಇಲ್ಲಿ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಅಂತ ಕರಿತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 41. ಮೀಡಿಯಾ ಕಿಟ್ಸ್ ಆರ್ ಯೂಸ್ಡ್ ಇನ್. ಸೊ ಮಾಧ್ಯಮ ಕಿಟ್ಗಳನ್ನ ಯಾವುದರಲ್ಲಿ ಬಳಸಲಾಗುತ್ತೆ? ಆಪ್ಷನ್ ಎ ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ internal communication. Yes, here the right answer is option C, external communication. ಬಾಹ್ಯ ಸಂವಹನ. So question number 42. In the linear model of communication, the expected result is.
ಸಂವಹನದ ರೇಖೀಯ ಮಾದರಿಯಲ್ಲಿ ನಿರೀಕ್ಷಿತ ಫಲಿತಾಂಶ. ಆಪ್ಷನ್ ಎ ಸೈಕಾಲಜಿಕಲ್ ಡಿಸ್ರಪ್ಷನ್, ಆಪ್ಷನ್ ಬಿ ರಿಮೂವಲ್ ಆಫ್ ಫಿಸಿಕಲ್ ನಾಯ್ಸ್, ಆಪ್ಷನ್ ಸಿ high level of abstraction, option D semantic accuracy. Yes, here the right answer is option D semantic accuracy. In the linear model of communication, the expected result will be semantic accuracy. ಸೊ ಯಾವಾಗಲೂ ಕೂಡ ಸಂವಹನದ ರೇಖೀಯ ಮಾದರಿಯಲ್ಲಿ ಶಬ್ದದ ನಿಖರತೆ ಇರುತ್ತೆ. ಸೊ ಲೀನಿಯರ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಕಮ್ಸ್ ಇನ್ ಒನ್ ವೇ ಸ್ಟ್ರೇಟ್ ಲೈನ್ ಕಮ್ಯುನಿಕೇಶನ್ ವಿತ್ ಪ್ರೊಸೀಜರ್ ಸಿಂಪಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇದರಲ್ಲಿ 3 ಎಲಿಮೆಂಟ್ಸ್ಗಳು ಇರ್ತವೆ. ಒಂದು ದ ಫಸ್ಟ್ ಪಾರ್ಟ್ ಈಸ್ ಸೆಂಡರ್ who is sending the message, second one is channel transmitting the message, the third one is receiver who is going to collect the information. Yes, question number 43, which of the following is a psychological barrier? ಯಾವುದು ಇಲ್ಲಿ ಸಂವಹನದಲ್ಲಿ ಮಾನಸಿಕ ತಡೆಗೋಡೆ ಆಗಿದೆ? ಆಪ್ಷನ್ ಎ highly attentive, option B highly retention, option C premature evaluation, option D good emotions. The correct answer is option C premature evaluation. It is psychological barrier. So premature evaluation refers to forming judgments or conclusions before fully understanding the information. So ಯಾವುದೇ ಒಂದು ಮಾಹಿತಿಯನ್ನ ಸೆಂಡರ್ ನಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೊದಲೇ ಈ ರೀತಿ ಆ ರೀತಿ ಅಂತ ಊಹಿಸುವುದಕ್ಕೆ ಪ್ರಿಮ್ಯಾಚ್ಯೂರ್ ಇವ್ಯಾಲ್ಯೂಯೇಷನ್ ಅಕಾಲಿಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸೊ ಇದು ಒಂದು ಸೈಕಾಲಜಿಕಲ್ ಬ್ಯಾರಿಯರ್ ಆಗಿದೆ. ಕ್ವೆಶ್ಚನ್ ನಂಬರ್ 44, ಆಲ್ ಆಫ್ ದ ಫಾಲೋವಿಂಗ್ ಆರ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಎಕ್ಸೆಪ್ಟ್. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಹೊರತುಪಡಿಸಿ ಎಲ್ಲವೂ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳಾಗಿವೆ. ಸೊ ಅಬ್ಸೆನ್ಸ್ ಆಫ್ ನಾಯ್ಸ್. ಸೊ ಶಬ್ದ ಇಲ್ಲ ಅಂತಂದ್ರೆ ಪರಿಣಾಮಕಾರಿ ಯಾವಾಗಲೂ ಸಂವಹನಕಾರಿ ಆಗ್ತಾ ಇದೆ. ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಉಳಿದವು ಡಿಸ್ಟ್ರಪ್ಷನ್ ಆಫ್ ಇನ್ಫಾರ್ಮೇಶನ್ ಓವರ್ಲೋಡ್. ಸೊ ಎಲ್ಲವೂ ಕೂಡ ಏನಾಗಿವೆ ಇಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳಾಗಿವೆ. ಕ್ವೆಶ್ಚನ್ ನಂಬರ್ 45, ಇನ್ ಶಾನನ್ ವೀವರ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ what term is used to describe the disturbances that affect the clarity of the message? ಶಾನನ್ ಮತ್ತು ಇವರವರ ಸಂವಹನದ ಮಾದರಿಯಲ್ಲಿ ಸಂದೇಶದ ಸ್ಪಷ್ಟತೆಯ ಮೇಲೆ ಪರಿಣಾಮವನ್ನು ಬೀರುವ ತೊಂದರೆಯನ್ನು ವಿವರಿಸಲು ಯಾವ ಪದ ಬಳಸಲಾಗಿದೆ? ಸೋರ್ಸ್, ಫೀಡ್ಬ್ಯಾಕ್, ನಾಯ್ಸ್, ಚಾನಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನಾಯ್ಸ್. ಕ್ವೆಶ್ಚನ್ ನಂಬರ್ 46, ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ ಐಡೆಂಟಿಫೈ ದ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್. ಈ ಕೆಳಗೆ ನೀಡಲಾದ ಪಟ್ಟಿಯಿಂದ ಸಂವಹನಕ್ಕೆ ಮಾನಸಿಕ ಅಡೆತಡೆಗಳನ್ನು ಗುರುತಿಸಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸಿ, ಡಿ ಅಂಡ್ ಇ. ಪ್ರಿಜುಡೈಸ್, ಡಿಸ್ಇಂಟ್ರೆಸ್ಟ್ ಅಂಡ್ ಇನ್ಅಟೆನ್ಷನ್. ಪೂರ್ವಾಗ್ರಹ, ನಿರಾಸಕ್ತಿ ಮತ್ತೆ ಗಮನಹೀನತೆ ಮೂರು ಕೂಡ ಸೈಕಾಲಜಿಕಲ್ ಬ್ಯಾರಿಯರ್ಸ್ಗಳಾಗಿವೆ. ಸೊ ಸೈಕಾಲಜಿಕಲ್ barriers of communication, it is the influence of psychological state of the communicator which creates an obstacle for effective communication like disinterest, inattention, prejudice and emotions. Question number 47, in a classroom delayed feedback can happen due to. ತರಗತಿಯಲ್ಲಿ ವಿಳಂಬವಾದ ಪ್ರತಿಕ್ರಿಯೆಗೆ ಕಾರಣ use of technology, expanded communication, semantic noise, participatory environment. The right answer is option C semantic noise. ಶಬ್ದಾರ್ಥದ ಶಬ್ದ. Question number 48, a disruption in the communication process is called. ಸಂವಹನ ಪ್ರಕ್ರಿಯೆಯಲ್ಲಿನ ಅಡಚಣೆಯನ್ನು ಏನಂತ ಕರೀತಾ ಇದ್ದೀವಿ? ಶಬ್ದ, ನಾಯ್ಸ್. Question number 49, which of the following can be considered as psychological barriers of effective communication? So the right answer is option B, B, C, D. Inattentiveness, too much reliance on the written word, limited retention. So ಇವಾಗ ತಾನೇ ಸೈಕಾಲಜಿಕಲ್ ಬ್ಯಾರಿಯರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಲಾಸ್ಟ್ ಕ್ವಶನ್ ಇಸ್ ಸಿಮ್ಯಾಂಟಿಕ್ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಇಸ್ ಇಂಪ್ಲೈಡ್ ವೆನ್. ಸಂವಹನದ ಶಬ್ದಾರ್ಥದ ತಡೆಗೋಡೆಯನ್ನು ಈ ಕೆಳಗಿನಂತೆ ಸೂಚಿಸಲಾಗುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ರಿಸೀವರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ದ ಮೆಸೇಜ್. ಸ್ವೀಕರಿಸುವವರಿಗೆ ಸಂದೇಶದ ಅರ್ಥ ಆಗಲಿಲ್ಲ ಅಂತಂದ್ರೆ ಸೊ ಅದನ್ನ ಏನಂತೀವಿ? ಸಿಮ್ಯಾಂಟಿಕ್ ಬ್ಯಾರಿಯರ್. Which of the following can be termed as the context of communication? Option A, an interference with message reception. Option B, effective communication. Option C, verbal and non-verbal responses to message. Option D, a physical and psychological environment for conversation. ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ಕೆಳಗಿನವುಗಳಲ್ಲಿ ಸಂವಹನದ ಸಂದರ್ಭ ಅಂತ ಯಾವುದನ್ನ ಕರೀಬಹುದು? ಆಪ್ಷನ್ ಎ ಸಂದೇಶ ಸ್ವೀಕಾರದಲ್ಲಿ ಹಸ್ತಕ್ಷೇಪ,
ಆಪ್ಷನ್ ಬಿ ಪರಿಣಾಮಕಾರಿ ಸಂವಹನ, ಆಪ್ಷನ್ ಸಿ ಸಂದೇಶಗಳಿಗೆ ಮೌಖಿಕ ಮತ್ತು ಮೌಖಿಕವಲ್ಲದ ಪ್ರತಿಕ್ರಿಯೆಗಳು, ಆಪ್ಷನ್ ಡಿ ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣ. ಸೊ ಹಿಯರ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಶನ್ refers to the option D, a physical and psychological environment of for conversations. Option D is the right answer. ಸೊ ಇಲ್ಲಿ ಯಾವುದೇ ಸಂವಹನದಲ್ಲಿ ಸಂದರ್ಭ ಅಂದಾಗ ಇದೇನನ್ನ ಸೂಚಿಸುತ್ತೆ ಅಂತಂತಂದ್ರೆ ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣವನ್ನ ಸೂಚಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. So context, it is the environment or situation under which communication is taking place. So ಯಾವ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಯಾವ ಒಂದು ಸಮಯದಲ್ಲಿ ಸಂವಹನ ಕಾರ್ಯ ಏರ್ಪಡ್ತಾ ಇದೆ ಇದಕ್ಕೆ ನಾವು ಏನಂತ ಇದ್ದೀವಿ, ಸಂದರ್ಭ. ಕ್ವೆಶ್ಚನ್ ನಂಬರ್ 2, the evolution of symbolic communication is called information, language, gesture, none of these. ಸಾಂಕೇತಿಕ ಸಂವಹನದ ವಿಕಾಸವನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಮಾಹಿತಿ, ಆಪ್ಷನ್ ಬಿ ಭಾಷೆ, ಆಪ್ಷನ್ ಸಿ ಸನ್ನೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲ್ಯಾಂಗ್ವೇಜ್ ಇಸ್ ದ ಕರೆಕ್ಟ್ ಆನ್ಸರ್. ಸಾಂಕೇತಿಕ ಸಂಬಂಧ ವಿಕಾಸವನ್ನು ನಾವು ಭಾಷೆ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 3, ದ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ. ಆಪ್ಷನ್ ಎ ಡಿಪೆಂಡ್ಸ್ ಆನ್ ದ ಎಜುಕೇಶನ್ ಲೆವೆಲ್, ಆಪ್ಷನ್ ಬಿ ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ದಟ್ cannot be learned, ಆಪ್ಷನ್ ಸಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಯೂಸ್ ಆಫ್ ಟೆಕ್ನಾಲಜಿ, ಆಪ್ಷನ್ ಡಿ ಕ್ಯಾನ್ ಬಿ ಲರ್ನ್. ಸೊ ಈ ಪರಿಣಾಮಕಾರಿ ಸಂವಹನ ಅಂದಾಗ, ಸೊ ಪರಿಣಾಮಕಾರಿ ಸಂವಹನ ನಮ್ಗೆ ಗೊತ್ತಿರಬೇಕು ಯಾವಾಗ ಸೆಂಡರ್ ನೀಡ್ತಾ ಇರೋ ಮಾಹಿತಿ ಸರಿಯಾಗಿ ರಿಸೀವರ್ಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ನಾವೇಂತೀವಿ ಪರಿಣಾಮಕಾರಿ ಸಂವಹನ. ಸೊ ಇದು ಆಪ್ಷನ್ ಎ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿದೆ, ಆಪ್ಷನ್ ಬಿ ಕಲಿಯಲು ಸಾಧ್ಯವಿಲ್ಲದ ನೈಸರ್ಗಿಕ ಪ್ರತಿಭೆಯಾಗಿದೆ, ಆಪ್ಷನ್ ಸಿ ಯಾವಾಗಲೂ ತಂತ್ರಜ್ಞಾನದ ಬಳಕೆ ಮೇಲೆ ಅವಲಂಬಿತವಾಗಿದೆ, ಆಪ್ಷನ್ ಡಿ ಕಲಿಯಬಹುದು. ಸೊ ಈ ಪರಿಣಾಮಕಾರಿ ಸಂವಹನ ಅಂದಾಗ ಇದು ಯಾವುದೇ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿಲ್ಲ, ಇದು ಕಲಿಯಲು ಸಾಧ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿಲ್ಲ. ಸೊ ಇದನ್ನು ನಾವು ಸರಳವಾಗಿ ಕಲಿಬಹುದು. ಸೊ ಕಮ್ಯುನಿಕೇಶನ್, ದ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಇಟ್ ಕ್ಯಾನ್ ಬಿ ಲರ್ನ್ಡ್. So communication is the process through which we exchange ideas, opinions and feelings. So effective communication means whatever information is given by the sender, it should be understood by the receiver. So ಇಲ್ಲಿ ಪರಿಣಾಮಕಾರಿ ಸಂವಹನ ಅಂತಂದಾಗ ಸೆಂಡರ್ ನೀಡುವ ಮಾಹಿತಿಯು ಸರಿಯಾಗಿ ಅರ್ಥ ಆದರೆ ಅದಕ್ಕೆ ನಾವು ಪರಿಣಾಮಕಾರಿ ಸಂವಹನ ಅಂತ ಹೇಳ್ತಾ ಇದ್ದೀವಿ. Question number 4, a message can only be deemed effective when. Option A, good communication skills are used. Option B, repeated back as proof of understanding. Option C, understood by receiver and produces the desired response. Option D, delivered in interpersonal communication. ಸಂದೇಶವನ್ನು ಯಾವಾಗ ಪರಿಣಾಮಕಾರಿ ಅಂತ ಪರಿಗಣಿಸ್ತಾ ಇದ್ದೀವಿ. ಆಪ್ಷನ್ ಎ, ಉತ್ತಮ ಸಂವಹನ ಕೌಶಲ್ಯಗಳನ್ನು ಬಳಸಿದ್ರೆ. ಆಪ್ಷನ್ ಬಿ, ತಿಳುವಳಿಕೆಗೆ ಪುರಾವೆಯಾಗಿ ಮತ್ತೆ ಪುನರಾವರ್ತನೆ ಮಾಡಿದ್ರೆ. ಆಪ್ಷನ್ ಸಿ, ಸ್ವೀಕರಿಸುವವರಿಂದ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಮತ್ತು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಉತ್ಪಾದಿಸಲಾಗುತ್ತದೆ. ಆಪ್ಷನ್ ಡಿ, ಪರಸ್ಪರ ಸಂವಹನ ನೀಡಲಾಗುತ್ತದೆ. ಸೊ ಸಂದೇಶವನ್ನು ನಾವು ಯಾವಾಗ ಪರಿಣಾಮಕಾರಿ ಅಂತ ಹೇಳ್ತೀವಿ ಅಂತಂದ್ರೆ ಯಾವಾಗ ಮಾಹಿತಿ ರಿಸೀವರ್ಗೆ, ಸ್ವೀಕರಿಸುವವರಿಗೆ ಸರಿಯಾಗಿ ಅರ್ಥ ಆಗ್ತಾ ಇದೆ, ಅವರು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಅದಕ್ಕೆ ನಾವು ಏನಂತೀವಿ ಪರಿಣಾಮಕಾರಿ ಸಂವಹನ. ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಸ್ ವೆನ್ ಅಂಡರ್ಸ್ಟುಡ್ ಬೈ ದ ರಿಸೀವರ್ ಅಂಡ್ ಇಸ್ ಗಿವನ್ ಡಿಸೈರ್ಡ್ ರೆಸ್ಪಾನ್ಸ್. ಸೊ ಆಪ್ಷನ್ ಸಿ ಇಸ್ ರೈಟ್. Question number 5, dyadic communication is the transfer of messages from a person to. Option A, to another person and vice versa. Option B, to a group of persons. Option C, to a mass audience. Option D, none of this. Dyadic ಸಂವಹನ ಅಂದಾಗ ಒಬ್ಬ ವ್ಯಕ್ತಿಯಿಂದ ಸಂದೇಶಗಳ ವರ್ಗಾವಣೆ ಆಗ್ತಾ ಇದೆ. ಯಾರಿಗೆ ಅಂತಂದ್ರೆ ಆಪ್ಷನ್ ಎ, ಇನ್ನೊಬ್ಬ ವ್ಯಕ್ತಿಗೆ ಮತ್ತೆ ವಿರುದ್ಧವಾಗಿ. ಆಪ್ಷನ್ ಬಿ, ವ್ಯಕ್ತಿಗಳ ಗುಂಪಿಗೆ. ಆಪ್ಷನ್ ಸಿ, ಮಾಸ್ ಪ್ರೇಕ್ಷಕರಿಗೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದಲ್ಲ. ಸೊ ಈ ಒಂದು ಡಯಾಡಿಕ್ ಕಮ್ಯುನಿಕೇಶನ್ ಅಂದಾಗ ಇಲ್ಲಿ ಇದಕ್ಕೆ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತಾನು ಕೂಡ ಕರಿತೀವಿ. ಯಾವಾಗ ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಾ ಇರುವ ಸಂವಹನಕ್ಕೆ ನಾವು ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಡಯಾಡಿಕ್ ಕಮ್ಯುನಿಕೇಶನ್ ಮೀನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಸೊ ಹಿಯರ್ ಮೆಸೇಜ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಸೊ ಆಪ್ಷನ್ ಎ is correct. The term dyadic communication refers to two people engaged in the conversation. Question number 6, the word communication is derived from. So ಸಂವಹನ ಎಂಬ ಪದವನ್ನ ಯಾವ ಭಾಷೆಯಿಂದ ಪಡೆಯಲಾಗಿದೆ. ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ಜರ್ಮನ್, ಆಪ್ಷನ್ ಸಿ ಲ್ಯಾಟಿನ್, ಆಪ್ಷನ್ ಡಿ ಪರ್ಷಿಯನ್. Yes, here the correct answer for this question is option C, Latin. The word communication, it is derived from Latin word. So communication, it is derived from the Latin word communis. It means common. Common means understanding. Question number 7, which of the following is the essence of effective communication.
ಮೆಸೇಜ್, ಫೀಡ್ಬ್ಯಾಕ್, ಎನ್ಕೋಡಿಂಗ್, ಡಿಕೋಡಿಂಗ್. ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ಸಾರವಾಗಿದೆ? ಸಂದೇಶ, ಪ್ರತಿಕ್ರಿಯೆ, ಎನ್ಕೋಡಿಂಗ್, ಡಿಕೋಡಿಂಗ್. ಸೊ ಯಾವಾಗ ಇಲ್ಲಿ ರಿಸೀವರ್ ಸೆಂಡರ್ ಕಳುಹಿಸಿದ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಸೊ ಅವಾಗ ನಾವು ಏನಂತೀವಿ? ಪರಿಣಾಮಕಾರಿ ಸಂವಹನ ಅಂತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. So when receiver is understanding the message and is giving feedback, then it is termed as effective communication. So option B is correct. So feedback means providing or receiving information about the impact of message or behavior. So expressing reactions, thoughts or feelings help communicator to understand how the message is perceived. Question number 8. The Indian Institute of Mass Communication was established in. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1955, ಆಪ್ಷನ್ ಬಿ 1964, ಆಪ್ಷನ್ ಸಿ 1965, ಆಪ್ಷನ್ ಡಿ 1946. The right answer is option C 1965. So the Indian Institute of Mass Communication IIMC was established on August 17, 1965 by central government, and it was the initiative of Minister of Information and Broadcasting. Then let us move to the question number 9. Encoding is important. Option A, encourage feedback. Option B, eliminate noise. Option C, produce messages. Option D, ensure decoding of message. Encoding ಯಾವುದಕ್ಕೆ ಮುಖ್ಯವಾಗಿದೆ? ಆಪ್ಷನ್ ಎ ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು, ಆಪ್ಷನ್ ಬಿ ಶಬ್ದವನ್ನು ತೆಗೆದುಹಾಕಲು, ಆಪ್ಷನ್ ಸಿ ಸಂದೇಶಗಳನ್ನು ಉತ್ಪಾದಿಸಲು, ಆಪ್ಷನ್ ಡಿ ಸಂದೇಶದ ಡಿಕೋಡಿಂಗ್ ಅನ್ನು ಖಚಿತಪಡಿಸಿಕೊಳ್ಳಲು. ಸೊ ಎನ್ಕೋಡಿಂಗ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರೊಡ್ಯೂಸಿಂಗ್ ಮೆಸೇಜಸ್. ಸೊ ಇಲ್ಲಿ ಎನ್ಕೋಡಿಂಗ್ ಅಂದಾಗ ನಮ್ಮಲ್ಲಿರುವ ಮಾಹಿತಿಯನ್ನು ಇನ್ನೊಬ್ಬರಿಗೆ ನೀಡಲು ಏನು ಮಾಡ್ತಾ ಇದ್ದೀವಿ? ನಾವು ಸಂದೇಶಗಳನ್ನ ಉತ್ಪಾದಿಸ್ತಾ ಇದ್ದೀವಿ. ಸೊ ಇದಕ್ಕೆ ಏನು ಬೇಕು? ನಮಗೆ ಎನ್ಕೋಡಿಂಗ್ ಬೇಕಾಗುತ್ತೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. Encoding in communication refers to the process of translating information into a form that can be communicated. So the sender uses symbols to communicate their message. Receiver decodes the symbols to interpret the message. So ಇಲ್ಲಿ ಎನ್ಕೋಡಿಂಗ್ ಅಂದಾಗ ಸೆಂಡರ್ ಏನು ಮಾಡ್ತಾ ಇದ್ದಾರೆ? ಸಿಂಬಾಲ್ಗಳನ್ನು ಬಳಸಿ ಯಾವುದೇ ಒಂದು ಮಾಹಿತಿಯನ್ನು ಎನ್ಕೋಡ್ ಮಾಡ್ತಾ ಇದ್ದಾರೆ, ಅದೇ ರೀತಿ ರಿಸೀವರ್ ಮಾಹಿತಿಯನ್ನು ಡಿಕೋಡ್ ಮಾಡ್ತಾ ಇದ್ದಾರೆ. Question number 10. Which of the three components are parts of human communication process? ಈ ಮೂರು ಘಟಕಗಳಲ್ಲಿ ಯಾವುವು ಮಾನವ ಸಂವಹನದ ಪ್ರಕ್ರಿಯೆಯ ಭಾಗಗಳಾಗಿವೆ? ಸೊ ಆಪ್ಷನ್ ಎ ಮೆಸೇಜ್, ರೆಕಾರ್ಡಿಂಗ್ ಅಂಡ್ ಫೀಡ್ಬ್ಯಾಕ್. ಆಪ್ಷನ್ ಬಿ ನಾಯ್ಸ್, ಫೀಡ್ಬ್ಯಾಕ್ ಅಂಡ್ ಜಾರ್ಗನ್. ಆಪ್ಷನ್ ಸಿ ಮೆಸೇಜ್, ನಾಯ್ಸ್ ಅಂಡ್ ಫೀಡ್ಬ್ಯಾಕ್. ಆಪ್ಷನ್ ಡಿ ಫೀಡ್ಬ್ಯಾಕ್, ಮೆಸೇಜ್ ಅಂಡ್ ಕ್ರಿಟಿಕಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಮಾನವ ಸಂವಹನದ ಮೂರು ಭಾಗಗಳು ಅಂತಂತಂದ್ರೆ ಸಂದೇಶ, ಶಬ್ದ ಮತ್ತು ಪ್ರತಿಕ್ರಿಯೆ. 3 components of human communication are message, noise and feedback. Question number 11. Dash is individual reflection, contemplation and meditation. Dash ವೈಯಕ್ತಿಕ ಪ್ರತಿಬಿಂಬ ಧ್ಯಾನವಿದೆ. ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಮಾಸ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಗ್ರೂಪ್ ಕಮ್ಯುನಿಕೇಶನ್. ಸೊ ಇಲ್ಲಿ ವೈಯಕ್ತಿಕ ಪ್ರತಿಬಿಂಬ ಮತ್ತೆ ಧ್ಯಾನ ಅಂದಾಗ ಇವು ಒಬ್ಬ ವ್ಯಕ್ತಿಯ ಅಂತರ್ಯದಲ್ಲಿ ನಡೆಯುವ ಕಾರ್ಯಗಳಾಗಿವೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಅಂತರ್ವ್ಯಕ್ತಿಕ ಸಂವಹನ, ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಸರಿಯಾಗಿದೆ. So reflection, contemplation and meditation are examples for intrapersonal communication. So intrapersonal communication is communication with oneself or self to self. Example, thinking to oneself, I'll do better in the next exam. Question number 12. The mathematical model of communication was put forwarded by. ಸಂವಹನದ ಗಣಿತದ ಮಾದರಿಯನ್ನ ಯಾರು ನೀಡಿದ್ರು? ಆಪ್ಷನ್ ಎ ಶಾನನ್ ಅಂಡ್ ವೀವರ್, ಆಪ್ಷನ್ ಬಿ ಒಸ್ಗುಡ್ ಅಂಡ್ ಶ್ರಾಮ್, option C Laswell, option D Aristotle. The mathematical model of communication, it is given by Shannon and Weaver. Option A is the right answer. So mathematical model of communication, it is also known as the Shannon-Weaver model, and it was introduced in 1948. And the 6 key components of this model are sender, encoder, channel, noise, decoder and receiver. Question number 13. Any obstacles or difficulties that come in the way of communication is element, barriers, message, receiver. ಸಂವಹನದ ಹಾದಿಯಲ್ಲಿ ಬರುವ ಯಾವುದೇ ಅಡೆತಡೆಗಳು ಅಥವಾ ತೊಂದರೆಗಳನ್ನ ಏನಂತ ಕರಿತೀವಿ?
ಆಪ್ಷನ್ ಎ ಅಂಶ, ಆಪ್ಷನ್ ಬಿ ಅಡೆತಡೆ, ಆಪ್ಷನ್ ಸಿ ಸಂದೇಶ, ಆಪ್ಷನ್ ಡಿ ರಿಸೀವರ್. ಎಸ್, ಈ ಒಂದು ಸಂವಹನದ ಪ್ರಕ್ರಿಯೆಯಲ್ಲಿ ಎದುರಾಗುವ ಅಡೆತಡೆಗಳಿಗೆ, ತೊಂದರೆಗಳಿಗೆ ನಾವು ಅಡೆತಡೆ ಅಂತ ಕರಿತೀವಿ, ಬ್ಯಾರಿಯರ್ಸ್ ಅಂತ ಕರಿತೀವಿ. ಕಮ್ಯುನಿಕೇಶನ್ ಬ್ಯಾರಿಯರ್, ಸಂವಹನದ ಅಡೆತಡೆಗಳು ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಅಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14, which of the following term describes the communication between two people that involves sending and receiving of messages? ಡಿಕೋಡಿಂಗ್, ಎನ್ಕೋಡಿಂಗ್, ಟ್ರಾನ್ಸಾಕ್ಷನ್, ಡಯಾಡಿಕ್. ಈ ಕೆಳಗಿನವುಗಳಲ್ಲಿ ಯಾವ ಪದವು ಸಂದೇಶಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದನ್ನು ಒಳಗೊಂಡಿರುವ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನವನ್ನು ವಿವರಿಸುತ್ತದೆ? ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಡಯಾಡಿಕ್ ಕಮ್ಯುನಿಕೇಶನ್. ಬಿಕಾಸ್ ಡಯಾಡಿಕ್ ಕಮ್ಯುನಿಕೇಶನ್ ಅಂದಾಗ ಇದು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಒಂದು ಸಂವಹನ ಆಗಿದೆ. ಸೊ ಆಪ್ಷನ್ ಡಿ, ಡಯಾಡಿಕ್ ಇಸ್ ದ ರೈಟ್ ಆನ್ಸರ್. Dyadic communication refers to the interaction between two individuals in a face-to-face or one-to-one setting. So they may exchange the information through verbally or non-verbally. Question number 15, self-image is an example for physical barrier, mechanical barrier, psychological barrier, linguistic barrier. Self-image ಒಂದು ಭೌತಿಕ ತಡೆಗೋಡೆ ಆಗಿದೆ, ಯಾಂತ್ರಿಕ ತಡೆಗೋಡೆ, ಮಾನಸಿಕ ತಡೆಗೋಡೆ, ಭಾಷಾ ತಡೆಗೋಡೆ. So self-image it is an example for psychological barrier. ಇದು ಒಂದು ಮಾನಸಿಕ ತಡೆಗೋಡೆ ಆಗಿದೆ. Question number 16, a speaker using complex term is an example of physiological noise, psychological noise, semantic noise, physical noise. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಶಾರೀರಿಕ ಶಬ್ದ, ಆಪ್ಷನ್ ಬಿ ಮಾನಸಿಕ ಶಬ್ದ, ಆಪ್ಷನ್ ಸಿ ಲಾಕ್ಷಣಿಕ ಶಬ್ದ, ಆಪ್ಷನ್ ಡಿ ಭೌತಿಕ ಶಬ್ದ. Yes, here the right answer for this question is option C, semantic noise. A speaker who is going to use complex terms, it is an example for semantic noise. ಸಂಕೀರ್ಣ ಪದಗಳು, ಡಿಫಿಕಲ್ಟ್ ಪದಗಳನ್ನು ಬಳಸುವುದಕ್ಕೆ ನಾವು ಏನಂತೀವಿ? ಲಾಕ್ಷಣಿಕ ಶಬ್ದ. Semantic noise in communication, it is a type of disturbance in the transmission of message that interferes with the interpretation of the message due to difficult words, difficult sentences and symbols. Question number 17, the most powerful barrier of communication in the class is? Option A, noise in the classroom, option B, confusion on the part of teacher, option C, more outside disturbance in the classroom, option D, lack of teaching aids. ತರಗತಿಯಲ್ಲಿ ಅತ್ಯಂತ ಪ್ರಮುಖವಾದ ತಡೆಗೋಡೆ ಯಾವುದು? ತರಗತಿಯಲ್ಲಿನ ಶಬ್ದ, ಶಿಕ್ಷಕರ ಕಡೆಯಿಂದ ಗೊಂದಲ, ತರಗತಿಯಲ್ಲಿನ ಹೆಚ್ಚಿನ ಹೊರಗಿನ ಅಡಚಣೆ, ಆಪ್ಷನ್ ಡಿ ಬೋಧನಾ ಸಾಧನಗಳ ಕೊರತೆ. ಹಾಗೆ ನೋಡಿದ್ರೆ ಎಲ್ಲ 4 ಆಪ್ಷನ್ಸ್ ಕೂಡ ತರಗತಿಯಲ್ಲಿ ಕಮ್ಯುನಿಕೇಶನ್ ಬ್ಯಾರಿಯರ್ಗಳಾಗಿವೆ. ಆದರೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಬ್ಯಾರಿಯರ್ ಯಾವುದಂತಂದ್ರೆ ಶಿಕ್ಷಕರ ಕಡೆಯಿಂದ ಗೊಂದಲ. ಶಿಕ್ಷಕರೇ ತಮ್ಮ ಮೇಲೆ ಭರವಸೆನೆ ಹೊಂದಿಲ್ಲದಿದ್ದರೆ, ಅವರಲ್ಲಿನೇ ಸರಿಯಾದ ಜ್ಞಾನ ಇಲ್ಲ ಅಂತಂದ್ರೆ ಇದು ಅತ್ಯಂತ ಪ್ರಮುಖ ತಡೆಗೋಡೆ ಆಗಿದೆ. So in confusion on the part of teacher, it is most important powerful barrier for the communication. So teacher should always have good amount of knowledge. He should prepare well before going to the classroom. Question number 18, which of the following is not true about grapevine communication? So ಇಲ್ಲಿ grapevine communication ಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಲ್ಲ, ನಿಜವಾಗಿಲ್ಲ? Option A, it is faster than formal communication. Option B, it is less accurate than formal communication. Option C, it is found in almost all organization. Option D, it is prepared over formal communication. Yes, here the correct answer is option D. It is prepared over formal communication. This is wrong here. So informal communication ಅಂದಾಗ ಗ್ರೇಪ್ವೈನ್ ಕಮ್ಯುನಿಕೇಶನ್ಗೆ ನಾವು ಏನಂತೀವಿ? ಅನೌಪಚಾರಿಕ ಸಂವಹನ ಕೂಡ ಅಂತೀವಿ. ಇದು ಔಪಚಾರಿಕ ಸಂವಹನಕ್ಕಿಂತ ಹೆಚ್ಚು ವೇಗವಾಗಿದೆ, ಇದು ಸರಿಯಾಗಿದೆ. ಇದು ಔಪಚಾರಿಕ ನೆಟ್ವರ್ಕ್ಗಿಂತ ಕಡಿಮೆ ನಿಖರತೆಯನ್ನು ಹೊಂದಿರ್ತದೆ, ಇದು ಸರಿಯಾಗಿದೆ. ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಇದು ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಅಫಿಷಿಯಲಿ ಅಲ್ಲ, ಅನ್ಅಫಿಷಿಯಲ್ ಆಗಿ ನಾವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಏನು ಮಾತಾಡ್ತೀವಲ್ಲ ಅದಕ್ಕೆ ನಾವು ಈ ಗ್ರೇಪ್ವೈನ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಇದು ಔಪಚಾರಿಕ ಸಂವಹನೆಗಿಂತ ಹೆಚ್ಚು ಆದ್ಯತೆಯನ್ನು ಇದಕ್ಕೆ ನೀಡಲಾಗುತ್ತೆ, ಇದು ರಾಂಗ್ ಆಗಿದೆ. Grapevine communication, it is a method of informal or unofficial form of communication. Question number 19, in communication, a major barrier to reception of message is? Audience attitude, audience knowledge, audience education, audience income. ಸಂವಹನದಲ್ಲಿ ಸಂದೇಶಗಳ ಸ್ವಾಗತಕ್ಕೆ ಒಂದು ಪ್ರಮುಖ ತಡೆ ಪ್ರೇಕ್ಷಕರ ವರ್ತನೆ, ಪ್ರೇಕ್ಷಕರ ಜ್ಞಾನ, ಪ್ರೇಕ್ಷಕರ ಶಿಕ್ಷಣ, ಪ್ರೇಕ್ಷಕರ ಆದಾಯ.
So major barrier to reception of messages audience attitude option A is right answer. ಸಂವಹನದಲ್ಲಿ ಸಂದೇಶಗಳ ಸ್ವಾಗತಕ್ಕೆ ಒಂದು ಪ್ರಮುಖ ತಡೆಗೋಡೆ ಅಂತಂದ್ರೆ ಪ್ರೇಕ್ಷಕರ ವರ್ತನೆ. ಉದಾಹರಣೆಗೆ ಈ ರಿಸೀವರ್ಸ್ಗೆ ಮಾಹಿತಿಯನ್ನು ಪಡೆಯೋರಿಗೆ ಅವರಿಗೆ ಪಡೆಯುವ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಸೆಂಡರ್ ಏನೇ ಮಾಹಿತಿ ನೀಡಿದ್ರು ಕೂಡ ಅದು ಎಫೆಕ್ಟಿವ್ ಪರಿಣಾಮಕಾರಿ ಆಗಲ್ಲ. Question number 20. A noise in the communication process. Option A causes listeners to listen to messages more carefully. Option B interference with a message. Option C focuses wandering thoughts. Option D enhances the message. ಸಂವಹನ ಪ್ರಕ್ರಿಯೆಯಲ್ಲಿ ಒಂದು ಶಬ್ದ ನಾಯ್ಸ್. ಆಪ್ಷನ್ ಎ ಕೇಳುಗರು ಸಂದೇಶಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಕೇಳುವಂತೆ ಮಾಡುತ್ತದೆ. ತಪ್ಪಾಗಿದೆ, ಏಕೆಂದರೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ನಾಯ್ಸ್ ಇದ್ದರೆ ಮಾಹಿತಿಯನ್ನು ಸರಿಯಾಗಿ ಕೇಳಲು ಆಗಲ್ಲ. ಸಂದೇಶದೊಂದಿಗೆ ಮಧ್ಯ ಪ್ರವೇಶಿಸುತ್ತದೆ, ಇದು ಸರಿಯಾಗಿದೆ. ಅಲೆದಾಡುವ ಆಲೋಚನೆಗಳನ್ನು ಕೇಂದ್ರೀಕರಿಸುತ್ತದೆ, ಸಾಧ್ಯವಿಲ್ಲ. ಸಂದೇಶನ ವರ್ಧಿಸುತ್ತದೆ, ಇದು ಕೂಡ ಸಾಧ್ಯ ಇಲ್ಲ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನಾಯ್ಸ್ ಇನ್ ದ ಕಮ್ಯುನಿಕೇಶನ್ ಪ್ರೋಸೆಸ್ ಇಟ್ ಈಸ್ ಗೋಯಿಂಗ್ ಟು ಇಂಟರ್ಫಿಯರ್ ವಿತ್ ದ ಮೆಸೇಜ್. ಸೊ ಇದು ಏನು ಮಾಹಿತಿಯನ್ನು ನೀಡ್ತೀವಲ್ಲ ಆ ಒಂದು ಮಾಹಿತಿಯೊಂದಿಗೆ ಸೇರ್ತಾ ಇದೆ, ಇಂಟರ್ಫಿಯರ್ ಮಾಡ್ತಾ ಇದೆ. The noise might distract the receiver, causing them not to hear the sender's message properly. So ಇಲ್ಲಿ ನಾಯ್ಸ್ ಪ್ರೆಸೆಂಟ್ ಇದ್ರೆ ಇದರಿಂದ ಸೆಂಡರ್ ಏನು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ರಿಸೀವರ್ ಸರಿಯಾಗಿ ರಿಸೀವ್ ಮಾಡೋಕ್ಕಾಗಲ್ಲ. Question number 21. The goal of perception checking is confirmation, cultural sensitivity, to further explore the thoughts and feelings of others, control. ಗ್ರಹಿಕೆ ತಪಾಸಣೆಯ ಗುರಿ. ಆಪ್ಷನ್ ಎ ದೃಢೀಕರಣ, ಆಪ್ಷನ್ ಬಿ ಸಾಂಸ್ಕೃತಿಕ ಸೂಕ್ಷ್ಮತೆ, ಆಪ್ಷನ್ ಸಿ ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮತ್ತಷ್ಟು ಅನ್ವೇಷಿಸಲು, ಆಪ್ಷನ್ ಡಿ ನಿಯಂತ್ರಣ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ದ ಗೋಲ್ ಆಫ್ ಪರ್ಸೆಪ್ಷನ್ ಚೆಕಿಂಗ್ ಈಸ್ ಫರ್ದರ್ ಎಕ್ಸ್ಪ್ಲೋರ್ ದಿ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಅದರ್ಸ್. ಇತರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮತ್ತಷ್ಟು ಅನ್ವೇಷಿಸುವುದು ಈ ಒಂದು ಪರ್ಸೆಪ್ಷನ್ ಗ್ರಹಿಕೆಯ ಗುರಿಯಾಗಿದೆ. Question number 22. Informal transmission of information or filtered information is called. ಮಾಹಿತಿ ಅಥವಾ ಫಿಲ್ಟರ್ ಮಾಡಿದ ಮಾಹಿತಿಯ ಅನೌಪಚಾರಿಕ ಪ್ರಸರಣವನ್ನು ಏನಂತ ಕರಿತೀವಿ? ಗಾಸಿಪ್, ಗ್ರೇಪ್ ವೈನ್, ವರ್ಟಿಕಲ್ ಕಮ್ಯುನಿಕೇಶನ್, ಹಾರಿಜಾಂಟಲ್ ಕಮ್ಯುನಿಕೇಶನ್. ಸೊ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಇದಕ್ಕೆ ನಾವು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತ ಕರಿತಾ ಇದ್ವಿ. ಆಪ್ಷನ್ ಬಿ ಗ್ರೇಪ್ ವೈನ್ ಕಮ್ಯುನಿಕೇಶನ್. ಸೊ ಇಲ್ಲಿ ದ್ರಾಕ್ಷಿ ಅನ್ನೋಂತಾಗಲ್ಲ, ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತ ನಾವು ಇಟ್ಕೊಳ್ಳೋಣ. ಹಿಂಗೆ ಇದಕ್ಕೆ ಕನ್ನಡದಲ್ಲಿ ಸರಿಯಾದ ಒಂದು ಟ್ರಾನ್ಸ್ಲೇಷನ್ ಸಿಕ್ಕಿಲ್ಲ. ಸೊ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂದಾಗ ಇದೊಂದು ಅನೌಪಚಾರಿಕ ಸಂವಹನ ಆಗಿರುತ್ತೆ. ಉದಾಹರಣೆಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹರಟೆ ಹೊಡಿತೇವಲ್ಲ, ಇದು ಒಂದು ಗ್ರೇಪ್ ವೈನ್ ಕಮ್ಯುನಿಕೇಶನ್. ಸೊ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಇಟ್ ಈಸ್ ಅ ಮೆಥಡ್ ಆಫ್ ಇನ್ಫಾರ್ಮಲ್ ಅಂಡ್ ಅನ್ಅಫಿಷಿಯಲ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಹೆಲ್ಡ್ ಇನ್ ಅ ವರ್ಕ್ ಪ್ಲೇಸ್. Question number 23. Which is characteristics of prejudice? Option is generalized evaluation specifically of outgroup members. Option B negativity. Option C biased perception. Option D all of the above. ಪೂರ್ವಾಗ್ರಹದ ಪೂರ್ಣ ಲಕ್ಷಣ ಯಾವುದು? ಸಾಮಾನ್ಯೀಕರಿಸಿದ ಮೌಲ್ಯಮಾಪನ, ನಿರ್ದಿಷ್ಟವಾಗಿ ಹೊರಗುಂಪಿನ ಸದಸ್ಯರ ಬಗ್ಗೆ. ಅಂದರೆ ಹೊರಗುಂಪಿನ ಸದಸ್ಯರ ಬಗ್ಗೆ ಜನರು ಆಲ್ರೆಡಿ ತಾವು ನಿರ್ದಿಷ್ಟವಾದ ಇವ್ಯಾಲ್ಯೂಯೇಷನ್ ಮೆಥಡ್ನ ಹೊಂದಿರ್ತಾರೆ, ಮೌಲ್ಯವನ್ನು ಮಾಡ್ತಾರೆ, ಅವ್ರು ಹಾಗಿದ್ದಾರೆ, ಅವ್ರು ಹೀಗಿದ್ದಾರೆ ಅಂತ. ಆಪ್ಷನ್ ಬಿ ಋಣಾತ್ಮಕ, ಆಪ್ಷನ್ ಸಿ ಪಕ್ಷಪಾತ ಗ್ರಹಿಕೆ, ಆಪ್ಷನ್ ಡಿ ಮೇಲ್ನೇ ಅಲ್ಲ. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೆಜುಡೈಸಸ್ ಆಪ್ಷನ್ ಎ ಜನರಲೈಸ್ಡ್ evaluation specifically of outgroup members and also negativity and also biased perceptions. A, B, C all are correct here. ಪೂರ್ವಾಗ್ರಹದ ಲಕ್ಷಣ ಅಂದಾಗ ಬೇರೆ ಜನರ ಬಗ್ಗೆ, ಹೊರಗಿನ ಗುಂಪಿನ ಸದಸ್ಯರ ಬಗ್ಗೆ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನೆಗೆಟಿವ್ ಭಾವನೆಗಳನ್ನು ಹೊಂದಿರ್ತೀವಿ, ಪಕ್ಷಪಾತವನ್ನು ಮಾಡ್ತೀವಿ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. Prejudice refers to a preconceived judgment, opinion or attitude directed toward a certain people based on their membership in a particular group. ಅಂದರೆ ಯಾವುದೇ ಕೆಲವರು ವ್ಯಕ್ತಿಗಳು ಅವ್ರ ಸಮಾಜದಲ್ಲಿ ಹೇಗಿರ್ತಾರೆ ಎಂಬುದರ ಮೇಲೆ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ನಾವು ಜಡ್ಜ್ ಮಾಡ್ತೀವಲ್ಲ, ಅದಕ್ಕೆ ನಾವು ಪ್ರಿಜುಡೈಸ್ ಪೂರ್ವಾಗ್ರಹ ಅಂತೇಳಿ ಕರಿತೀವಿ. Question number 24. Which of the following are barriers to effective communication? ಕೆಳಗಿನವುಗಳಲ್ಲಿ ಯಾವುವು ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಯಾಗಿವೆ ಅಂದಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 1, 2 and 3. ಫಿಸಿಕಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್ ಅಂಡ್ ಸೈಕಾಲಜಿಕಲ್ ನಾಯ್ಸ್. ಶಾರೀರಿಕ ಶಬ್ದ, ಲಾಕ್ಷಣಿಕ ಶಬ್ದ ಮತ್ತೆ ಮಾನಸಿಕ ಶಬ್ದ ಮೂರು ಕೂಡ ಸರಿಯಾಗಿವೆ. Question number 25. Level C of the effectiveness of communication is defined as ಚಾನಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್, ಸೈಕಾಲಜಿಕಲ್ ನಾಯ್ಸ್, ಸೋರ್ಸ್ ನಾಯ್ಸ್. ಸಂವಹನದ ಪರಿಣಾಮಕಾರಿತ್ವದ ಮಟ್ಟ ಸಿ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ: ಚಾನಲ್ ಶಬ್ದ, ಲಾಕ್ಷಣಿಕ ಶಬ್ದ, ಮಾನಸಿಕ ಶಬ್ದ, ಮೂಲ ಶಬ್ದ.
The correct answer is option A, channel noise. Channel noise, it includes any disturbance which interferes with the fidelity of the physical transmission of the message. It is a distraction between source and audience. Question number 26. Communication will be effective if it is option A, delivered slowly and clearly, option B, delivered using appropriate media, option C, received or intended by the sender, option D, received immediately. ಸಂವಹನ ಯಾವಾಗ ಪರಿಣಾಮಕಾರಿಯಾಗಿರುತ್ತೆ ಅಂದರೆ ಆಪ್ಷನ್ ಎ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದಾಗ, ಆಪ್ಷನ್ ಬಿ ಸೂಕ್ತ ಮಾಧ್ಯಮವನ್ನು ಬಳಸಿಕೊಂಡಾಗ, ಆಪ್ಷನ್ ಸಿ ಕಳುಹಿಸುವ ಉದ್ದೇಶದಿಂದ ಸ್ವೀಕರಿಸಲಾಗಿದೆ, ಆಪ್ಷನ್ ಡಿ ತಕ್ಷಣವೇ ಸ್ವೀಕರಿಸಲಾಗಿದೆ. ಸೊ ಕಮ್ಯುನಿಕೇಶನ್ ವಿಲ್ ಬಿ ಎಫೆಕ್ಟಿವ್ ವ್ಯಾನ್ ಇಟ್ ಈಸ್ ರಿಸೀವ್ಡ್ ಬೈ ದಿ ಇಂಟೆಂಡೆಡ್ ಸೆಂಡರ್. ಸೊ ಯಾವಾಗ ಮಾಹಿತಿ ಸರಿಯಾದ ವ್ಯಕ್ತಿಯನ್ನು ಹೋಗಿ ಮುಟ್ತಾ ಇದೆ, ಸೆಂಡರ್ ಯಾರಿಗೆ ಮೆಸೇಜ್ ಅನ್ನು ನೀಡಿದ್ದಾರೆ ಆ ಒಂದು ರಿಸೀವರ್ಗೆ ಮಾಹಿತಿ ಸ್ವೀಕರಿಸಿದ್ರೆ ಅದಕ್ಕೇನಂತೀವಿ, ಪರಿಣಾಮಕಾರಿ ಸಂವಹನ. The idea of the communication is exchange of information from one point to another. Such communication can be only termed as effective if the message sent from the sender is received by the receiver. So ಯಾರಿಗೆ ಮಾಹಿತಿಯನ್ನು ನೀಡಬೇಕು ಆ ಒಬ್ಬ ವ್ಯಕ್ತಿಗೆ ಮಾಹಿತಿ ಹೋಗಿ ತಲುಪಿದ್ರೆ ಅದಕ್ಕೆ ನಾವು ಪರಿಣಾಮಕಾರಿ ಸಂವಹನ ಅಂತ ಹೇಳ್ತೀವಿ. Question number 27. Three of the following four attributes of a teacher will become barriers in effective communication. Identify them. Pronunciation of the teacher, caste status of the teacher, facial expression of the teacher, choice of the words. ಶಿಕ್ಷಕರ ಕೆಳಗಿನ 4 ಗುಣಲಕ್ಷಣಗಳಲ್ಲಿ 3 ಪರಿಣಾಮಕಾರಿ ಸಂವಹನಗಳಲ್ಲಿ ತಡೆಗೋಡೆಗಳಾಗಿರ್ತವೆ. ಶಿಕ್ಷಕರ ಉಚ್ಚಾರಣೆ, ಶಿಕ್ಷಕರ ಜಾತಿ, ಶಿಕ್ಷಕರ ಮುಖಭಾವಗಳು, ಪದಗಳ ಆಯ್ಕೆ. ಸೊ ಗೊತ್ತಿರಬಹುದು, ತುಂಬಾ ಈಸಿ ಆನ್ಸರ್. ಇಲ್ಲಿ ಶಿಕ್ಷಕರ ಉಚ್ಚಾರಣೆ, ಶಿಕ್ಷಕರ ಮುಖಭಾವಗಳು ಮತ್ತೆ ಪದಗಳ ಆಯ್ಕೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. 3, 4 and 1. Pronunciation of the teacher, facial expression and choice of word. These are the barriers in the classroom communication. Question number 28. Who among the following distinguished scholars is considered as the father of communication science? ಈ ಕೆಳಗಿನ ವಿಶೇಷವಾದ ವಿದ್ವಾಂಸರಲ್ಲಿ ಯಾರನ್ನ ನಾವು ಸಂವಹನ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ? ಆಪ್ಷನ್ ಎ, ಬಿ ಎಫ್ ಸ್ಕಿನ್ನರ್, ಆಪ್ಷನ್ ಬಿ, ಜೆರೋಮ್ ಬ್ರೂನರ್, ಆಪ್ಷನ್ ಸಿ, ವಿಲ್ಬರ್ ಸ್ಕ್ರಾಮ್, ಆಪ್ಷನ್ ಡಿ, ಕರ್ಟ್ ಲೆವಿನ್. The right answer is option C. Wilbur Scram is known as the father of communication science. Wilbur Scram ಅವರನ್ನ ಈ ಒಂದು ಸಂವಹನ ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ. So the father of communication in general and mass communication is Wilbur Scram. Question number 29. The communicated knowledge in a classroom is considered as information power, non-pervasive communication, limited judgment, cultural capital. ತರಗತಿಯಲ್ಲಿ ಸಂವಹನ ಜ್ಞಾನವನ್ನ ಹೀಗೆ ಪರಿಗಣಿಸಲಾಗುತ್ತೆ: ಮಾಹಿತಿ ಶಕ್ತಿ, ನಾನ್ ಪರ್ವಸಿವ್ ಸಂವಹನ, ಸೀಮಿತ ತೀರ್ಪು, ಸಾಂಸ್ಕೃತಿಕ ಬಂಡವಾಳ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನಾಲೆಜ್ ಇಸ್ ಕನ್ಸಿಡರ್ಡ್ ಆಸ್ ಕಲ್ಚರಲ್ ಕ್ಯಾಪಿಟಲ್. ಸೊ ಈ ಒಂದು ಸಂವಹನ ಜ್ಞಾನವನ್ನು ನಾವು ಸಾಂಸ್ಕೃತಿಕ ಬಂಡವಾಳ ಅಂತ ಹೇಳ್ಬೋದು. ಕ್ವೆಶ್ಚನ್ ನಂಬರ್ 30. ಇನ್ ಕಮ್ಯುನಿಕೇಶನ್ ದ ಲ್ಯಾಂಗ್ವೇಜ್ ಈಸ್, ಸಂವಹನದಲ್ಲಿ ಭಾಷೆ ಎಂಬುದು ಐಕಾನಿಕ್ ಕೋಡ್, ವರ್ಬಲ್ ಕೋಡ್, ನಾನ್ ವರ್ಬಲ್ ಕೋಡ್, symbolic code. So in communication language is, it is verbal code. So ಸಂವಹನದಲ್ಲಿ ಈ ಒಂದು ಭಾಷೆ ಏನಾಗಿರುತ್ತೆ, ಮೌಖಿಕ ಕೋಡ್ ಆಗಿರುತ್ತೆ. Verbal code, it is set of rules about the use of words in creation of the messages. It may be spoken or it may be written. Question number 31. What is context in the communication? ಸಂವಹನದಲ್ಲಿ ಸಂದರ್ಭ ಎಂದರೆ ಏನು? The right answer is option A. It is a physical and psychological environment for conversation. ಸಂವಹನದಲ್ಲಿ ಸಂದರ್ಭ ಅಂದಾಗ ಸಂಭಾಷಣೆಗಾಗಿ ದೈಹಿಕ ಮತ್ತು ಮಾನಸಿಕ ವಾತಾವರಣಕ್ಕೆ ನಾವು ಸಂದರ್ಭ ಅಂತ ಹೇಳ್ತೀವಿ. Question number 32. Selective retention in communication implies, option A, retain only what one would like to, option B, retain only visuals, option C, retain message in full, option D, retain only verbal messages. ಸಂವಹನದಲ್ಲಿ ಆಯ್ದ ಧಾರಣವು ಏನನ್ನ ಸೂಚಿಸ್ತಾ ಇದೆ? So the right answer is option A, retain only what one would like to. ಒಬ್ಬರು ಏನನ್ನ ಬಯಸ್ತಾ ಇದ್ದಾರೆ ಎಂಬುದನ್ನು ಉಳಿಸಿಕೊಳ್ಳುವುದಕ್ಕೆ ಧಾರಣ ಅಂತ ಕರಿತೀವಿ. Question number 33. A teacher uses local language to raise the effectiveness in class. This refers to effective encoding, option B, effective decoding, option C, effective encoding and decoding, option D, effective media interlink. ತರಗತಿಯಲ್ಲಿ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಶಿಕ್ಷಕರು ಸ್ಥಳೀಯ ಭಾಷೆಯನ್ನು ಬಳಸ್ತಾ ಇದ್ದಾರೆ.
ಇದಕ್ಕೆ ಪರಿಣಾಮಕಾರಿ ಎನ್ಕೋಡಿಂಗ್, ಪರಿಣಾಮಕಾರಿ ಡಿಕೋಡಿಂಗ್, ಆಪ್ಷನ್ ಸಿ ಪರಿಣಾಮಕಾರಿ ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್, ಆಪ್ಷನ್ ಡಿ ಪರಿಣಾಮಕಾರಿ ಮಾಧ್ಯಮ ಇಂಟರ್ಲಿಂಕ್. ಸೊ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಯಾವಾಗ ಸೆಂಡರ್ ಮಾಹಿತಿ ಈ ಒಂದು ಕಮ್ಯುನಿಕೇಶನ್ ಎಫೆಕ್ಟಿವ್ ಮಾಡಲು ತಮ್ಮ ಈ ಮಾಹಿತಿಯನ್ನು ನೀಡಲು ಈ ಒಂದು ತಮ್ಮಲ್ಲಿರುವ ಮಾಹಿತಿಯನ್ನ ಸೊ ಏನ್ ಮಾಡ್ತಾರೆ ಅವರು ಎನ್ಕೋಡ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎನ್ಕೋಡಿಂಗ್ ಅಂದಾಗ ಇದೆಲ್ಲ ಯಾವಾಗಲೂ ಕೂಡ ಇದು ಸೆಂಡರ್ ಕಡೆಗೆ ಸಂಬಂಧಪಟ್ಟಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತರಗತಿಯಲ್ಲಿ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಶಿಕ್ಷಕರು ಸ್ಥಳೀಯ ಭಾಷೆಯನ್ನ ಬಳಸುತ್ತಾರೆ. ಸೊ ಅದೇ ರೀತಿಯಲ್ಲಿ ರಿಸೀವರ್ಗೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಸ್ಥಳೀಯ ಭಾಷೆಯಲ್ಲಿ ಮಾಹಿತಿಯನ್ನ ಗೇನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ರೈಟ್ ಆಗುತ್ತೆ. ಪರಿಣಾಮಕಾರಿ ಎನ್ಕೋಡಿಂಗ್ ಮತ್ತೆ ಡಿಕೋಡಿಂಗ್, ಎಫೆಕ್ಟಿವ್ ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್. ಕ್ವೆಶ್ಚನ್ ನಂಬರ್ 34, ಜೆನ್ಯೂನ್ ಕಮ್ಯುನಿಕೇಶನ್ ಕೆನಾಟ್ ಬಿ ಪ್ಲಾನ್ಡ್ ಬಿಕಾಸ್. ನಿಜವಾದ ಸಂವಹನವನ್ನು ಯೋಜಿಸಲಾಗುವುದಿಲ್ಲ ಏಕೆಂದರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ದ ಸೈಕಲ್ ಆಫ್ ಮೆಸೇಜಸ್ ಡಿಪೆಂಡ್ಸ್ ಆನ್ ಸ್ಪಾಂಟೇನಿಯಸ್ ವರ್ಬಲ್ ಅಂಡ್ ನಾನ್ ವರ್ಬಲ್ ಫೀಡ್ಬ್ಯಾಕ್ ಚೈನ್. ಸೊ ಯಾವಾಗಲೂ ಕೂಡ ಸಂದೇಶಗಳ ಚಕ್ರವು ಸ್ವಯಂ ಪ್ರೇರಿತವಾಗಿ ಮೌಖಿಕ ಅಥವಾ ಅಮೌಖಿಕ ಪ್ರತಿಕ್ರಿಯೆ ಸರಪಳಿಯ ಮೇಲೆ ಅವಲಂಬಿತವಾಗಿರ್ತವೆ. ಸೊ ಹೀಗಾಗಿ ನಿಜವಾದ ಸಂವಹನವನ್ನು ಜೆನ್ಯೂನ್ ಕಮ್ಯುನಿಕೇಶನ್ ಪ್ಲಾನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಒಂದು ಕಮ್ಯುನಿಕೇಶನ್ ಯಾವಾಗಲೂ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ, ಆ ಒಂದು ಸಮಯಕ್ಕೆ ತಕ್ಕಂತೆ, ವರ್ಬಲಿ ನಾನ್ ವರ್ಬಲಿ ನಾವು ಅದೇ ಒಂದು ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಹೀಗಾಗಿ ಇದು ಪ್ಲಾನ್ ಮಾಡಲು ಅಷ್ಟೊಂದು ಸಾಧ್ಯವಿಲ್ಲ. Question number 35, video conferencing can be classified as one of the following types of communication. ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನು ನಾವು ಯಾವ ಸಂವಹನದ ಪ್ರಕಾರ ಅಂತ ಹೇಳ್ತೀವಿ? ಆಪ್ಷನ್ ಎ ವಿಜುವಲ್ ಒನ್ ವೇ, ಆಪ್ಷನ್ ಬಿ ಆಡಿಯೋ ವಿಜುವಲ್ ಒನ್ ವೇ, ಆಪ್ಷನ್ ಸಿ ಆಡಿಯೋ ವಿಜುವಲ್ ಟೂ ವೇ, ಆಪ್ಷನ್ ಡಿ ವಿಜುವಲ್ ಟೂ ವೇ. ಸೊ ಇಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಅಂದಾಗ ಇಬ್ಬರು ವ್ಯಕ್ತಿಗಳು ಮಾತನಾಡ್ತಾ ಇದ್ದಾರೆ. ಸೊ ಇಬ್ಬರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಸಿ ಆಡಿಯೋ ವಿಜುವಲ್ ಟೂ ವೇ. ಕ್ವೆಶ್ಚನ್ ನಂಬರ್ 36, ಇನ್ಫೋಟೈನ್ಮೆಂಟ್ ಇಂಡಿಕೇಟ್ಸ್. ಇನ್ಫೋಟೈನ್ಮೆಂಟ್ ಏನನ್ನ ಸೂಚಿಸ್ತಾ ಇದೆ? ಆಪ್ಷನ್ ಎ ಪ್ರಿಡಾಮಿನೆಂಟ್ ಎಂಟರ್ಟೈನ್ಮೆಂಟ್, ಆಪ್ಷನ್ ಬಿ ಇನ್ಫಾರ್ಮೇಶನ್ ಓರಿಯೆಂಟೆಡ್ ಕಂಟೆಂಟ್, ಆಪ್ಷನ್ ಸಿ ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್, ಆಪ್ಷನ್ ಡಿ ಪಬ್ಲಿಕ್ ಇಶ್ಯೂಸ್ ಅಂಡ್ ಪ್ರಾಬ್ಲಮ್ಸ್. ಸೊ ಇನ್ಫೋಟೈನ್ಮೆಂಟ್ ಆಪ್ಷನ್ ಎ ಪ್ರಧಾನ ಮನರಂಜನೆಯನ್ನು ಸೂಚಿಸ್ತಾ ಇದೆ, ಆಪ್ಷನ್ ಬಿ ಮಾಹಿತಿ ಆಧಾರಿತ ವಿಷಯ, ಆಪ್ಷನ್ ಸಿ ಮಾಹಿತಿ ಮತ್ತು ಮನೋರಂಜನಾ ವಿಷಯ, ಆಪ್ಷನ್ ಡಿ ಸಾರ್ವಜನಿಕ ಸಮಸ್ಯೆಗಳು ಮತ್ತು ಸಮಸ್ಯೆಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇನ್ಫೋಟೈನ್ಮೆಂಟ್. ಇಟ್ ಈಸ್ ಗೋಯಿಂಗ್ ಟು ಕಂಬೈನ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಇದು ಮಾಹಿತಿ ಮತ್ತೆ ಮನರಂಜನಾ ವಿಷಯವನ್ನ ಸಂಯೋಜಿಸ್ತಾ ಇದೆ. ಕ್ವೆಶ್ಚನ್ ನಂಬರ್ 37, ಕಮ್ಯುನಿಕೇಶನ್ ವಿಲ್ ಬಿ ಇಫೆಕ್ಟಿವ್ ಇಫ್ ಇಟ್ ಈಸ್. ಸಂವಹನವು ಯಾವಾಗ ಪರಿಣಾಮಕಾರಿ ಆಗ್ತಾ ಇದೆ ಅಂತಂದ್ರೆ ವೆನ್ ಇಟ್ ಈಸ್ ರಿಸೀವ್ಡ್ ಬೈ ದ ಸೆಂಡ್, ವೆನ್ ರಿಸೀವ್ಡ್ ಇಂಟೆಂಡೆಡ್ ಬೈ ದ ಸೆಂಡರ್. ಸೊ ಸೆಂಡರ್ ಯಾರಿಗೆ ಮಾಹಿತಿಯನ್ನು ನೀಡಬೇಕಾಗಿದೆ ಅವರಿಗೆ ಮಾಹಿತಿಯು ಹೋಗಿ ತಲುಪಿದ್ರೆ ಅವಾಗ ಅದು ಎಫೆಕ್ಟಿವ್ ಆಗ್ತಾ ಇದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ, ಕಳುಹಿಸುವ ಉದ್ದೇಶದಿಂದ ಸ್ವೀಕರಿಸಲಾಗಿದೆ. ಕ್ವೆಶ್ಚನ್ ನಂಬರ್ 38, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ದ ಸೆಂಡರ್ ಅಂಡ್ ರಿಸೀವರ್ ವೆರಿ ರೇರ್ಲಿ ಶೇರ್ ದ ಸೇಮ್ ಟೈಮ್ ಅಂಡ್ ಸ್ಪೇಸ್ ಕಾಂಟಿನಮ್ ಅಂಡ್ ಇಂಟರಾಕ್ಟ್ ಇನ್ ಅ ಕನ್ಸಿಡರೇಬಲ್ ವೇ. ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ಕಳುಹಿಸುವವರು ಮತ್ತು ಸ್ವೀಕರು ಬಹಳ ಅಪರೂಪವಾಗಿ ಒಂದೇ ಸಮಯ ಒಂದೇ ಸ್ಥಳದಲ್ಲಿ ನಿರಂತರತೆಯನ್ನು ಹಂಚಿಕೊಳ್ತಾರೆ ಮತ್ತೆ ಸಂವಹನವನ್ನು ನಡೆಸ್ತಾರೆ? ಇಂಟರ್ಪರ್ಸನಲ್, ಗ್ರೂಪ್, ಮಾಸ್, ವರ್ಬಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಮಾಸ್ ಕಮ್ಯುನಿಕೇಶನ್. Mass communication is the process of imparting and exchanging information through mass media to large population. Question number 39, interaction in the classroom should generate. ತರಗತಿಯಲ್ಲಿ ಪರಸ್ಪರ ಕ್ರಿಯೆಯು ಏನನ್ನ ಉತ್ಪಾದಿಸಬೇಕು? ಆರ್ಗ್ಯುಮೆಂಟ್ಸ್, ಇನ್ಫಾರ್ಮೇಶನ್, ಐಡಿಯಾಸ್, ಕಾಂಟ್ರವರ್ಸಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಐಡಿಯಾಸ್. ಇಂಟ್ರಾಕ್ಷನ್ ಇನ್ ದ ಕ್ಲಾಸ್ರೂಮ್ ಕಮ್ಯುನಿಕೇಶನ್ ಶುಡ್ ಜನರೇಟ್ ಐಡಿಯಾಸ್. ತರಗತಿಯಲ್ಲಿ ಕ್ರಿಯೆಯು ಕಲ್ಪನೆಗಳನ್ನ, ಮಾಹಿತಿಯನ್ನು ಕಲ್ಪನೆಗಳು, ಐಡಿಯಾಗಳನ್ನ ಉತ್ಪಾದನೆ ಮಾಡುತ್ತೆ. ಕ್ವೆಶ್ಚನ್ ನಂಬರ್ 40, a strategy that is integrated into communication for development is religious lecture, propaganda, social marketing, rural publicity. ಅಭಿವೃದ್ಧಿಗಾಗಿ ಸಂವಹನದಲ್ಲಿ ಸಂಯೋಜಿಸಲ್ಪಟ್ಟ ತಂತ್ರ ಯಾವುದು? ಧಾರ್ಮಿಕ ಉಪನ್ಯಾಸ, ಪ್ರಚಾರ, ಸಾಮಾಜಿಕ ಮಾರ್ಕೆಟಿಂಗ್, ಗ್ರಾಮೀಣ ಪ್ರಚಾರ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್, ಪ್ರೊಪಗಂಡಾ. ಪ್ರಚಾರ ಇಲ್ಲಿ ಸರಿಯಾಗಿದೆ. Question number 41, in the digital era there is a fear that classroom communication may result in passive adaptation, quick adaptation, stimulation, overstimulation. ಡಿಜಿಟಲ್ ಯುಗದಲ್ಲಿ ತರಗತಿಯ ಸಂವಹನವು ಯಾವುದಕ್ಕೆ ಕಾರಣವಾಗಬಹುದು ಎಂಬ ಭಯ ಇದೆ? ನಿಷ್ಕ್ರಿಯ ರೂಪಾಂತರ, ತ್ವರಿತ ಹೊಂದಾಣಿಕೆ,
ಪ್ರಚೋದನೆ, ಅತಿಯಾದ ಪ್ರಚೋದನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಓವರ್ ಸ್ಟಿಮ್ಯುಲೇಷನ್. ಅತಿಯಾದ ಪ್ರಚೋದನೆಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 42. ದ ರೆಟಾರಿಕಲ್ ಅಪ್ರೋಚ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಕನ್ಸಿಡರ್ಸ್ ಟೀಚರ್ಸ್ ಆಸ್ ಡ್ಯಾಶ್ ಏಜೆಂಟ್ಸ್ ಆಫ್ ಸ್ಟೂಡೆಂಟ್ಸ್, ಇನ್ಫ್ಲೂಯೆನ್ಸಿಂಗ್, ನಾನ್ ಅಫಿಷಿಯಲ್, ಅಕಾಡೆಮಿಕ್, ಅಫಿಷಿಯಲ್. ತರಗತಿಯ ಸಂವಹನದಲ್ಲಿ ವಾಕ್ಚಾತುರ್ಯದ ವಿಧಾನವು ಶಿಕ್ಷಕರನ್ನು ವಿದ್ಯಾರ್ಥಿಗಳ ಡ್ಯಾಶ್ ಏಜೆಂಟ್ ಎಂದು ಪರಿಗಣಿಸುತ್ತದೆ. ಪ್ರಭಾವ ಬೀರುವ ಅಧಿಕೃತವಲ್ಲದ ಶೈಕ್ಷಣಿಕ ಅಧಿಕಾರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇನ್ಫ್ಲೂಯೆನ್ಷಿಯಲ್, ಅಂದರೆ ಪ್ರಭಾವ ಬೀರುತ್ತದೆ. ಕ್ವೆಶ್ಚನ್ ನಂಬರ್ 43. ಅಸರ್ಷನ್ ಟೀಚರ್ ಕಮ್ಯುನಿಕೇಶನ್ ಇಸ್ ಸೆಂಟ್ರಲ್ ಟು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ರೀಸನ್ ಈಸ್ ಟೀಚರ್ ಕಮ್ಯುನಿಕೇಶನ್ ಬಿಹೇವಿಯರ್ ಶುಡ್ ನಾಟ್ ಬಿ ಯೂಸ್ಡ್ ಟು ರೆಗ್ಯುಲೇಟ್ ದ classroom behavior of the students. The right answer is option D, is true, but reason is false here. Teacher communication behavior should not be used to regulate classroom behavior of students. This is wrong here. ಏಕೆಂದರೆ ಶಿಕ್ಷಕರ ವರ್ತನೆಯಿಂದ ನಾವು ವಿದ್ಯಾರ್ಥಿಗಳ ವರ್ತನೆಯನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 44. In a classroom, teachers and students use self-interest issues to judge their acceptability, uncritical dispositions, negative reinforcement of ideas, external non-verbal cues. Sorry. Question number 44. ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿರ್ಣಯಿಸಲು ಸ್ವಹಿತಾಸಕ್ತಿಯ ಸಮಸ್ಯೆಗಳನ್ನು ಬಳಸ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದೇರ್ ಅಕ್ಸೆಪ್ಟಬಿಲಿಟಿ. ಇದು ಅವರ ಸ್ವೀಕಾರತೆ ಆಗಿದೆ. Question number 45. Differentiation between acceptance and non-acceptance of certain stimuli in classroom communication is the basis of. ಕ್ಲಾಸ್ರೂಮ್ ಸಂವಹನದಲ್ಲಿ ಕೆಲವು ಪ್ರಚೋದಕಗಳ ಸ್ವೀಕಾರ ಮತ್ತು ಅಕ್ಸೆಪ್ಟೆನ್ಸ್ ಅಂಡ್ ನಾನ್ ಅಕ್ಸೆಪ್ಟೆನ್ಸ್, ಸ್ವೀಕಾರ ಮತ್ತು ಸ್ವೀಕಾರ ಮಾಡದೇ ಇರುವುದರ ನಡುವಿನ ವ್ಯತ್ಯಾಸ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೆಲೆಕ್ಟಿವ್ ಅಟೆನ್ಷನ್, ಆಯ್ದ ಗಮನ. Question number 46. Positive classroom communication leads to coercion, confrontation, submission, persuasion. ಧನಾತ್ಮಕ ತರಗತಿಯ ಸಂವಹನ ಯಾವುದಕ್ಕೆ ಕಾರಣವಾಗ್ತಾ ಇದೆ? ಬಲವಂತ, ಮುಖಾಮುಖಿ, ಸಲ್ಲಿಕೆ, ಮನವೊಲಿಸುವುದು. The correct answer is option D, persuasion is the right answer. Yes, let us move to the next question. Question number 47. Every type of communication is affected by. ಪ್ರತಿಯೊಂದು ರೀತಿಯ ಸಂವಹನವು ಅದು ಯಾವುದರ ಮೇಲೆ ಪರಿಣಾಮ ಬೀರ್ತಾ ಇದೆ, ಯಾವುದರಿಂದ ಪರಿಣಾಮಕ್ಕೆ ಒಳಗಾಗ್ತಾ ಇದೆ? ಆಪ್ಷನ್ ಎ ರಿಸೆಪ್ಷನ್, ಆಪ್ಷನ್ ಬಿ ಟ್ರಾನ್ಸ್ಮಿಷನ್, ಆಪ್ಷನ್ ಸಿ ನಾನ್ ರೆಗ್ಯುಲೇಷನ್, ಆಪ್ಷನ್ ಡಿ ಕಂಟೆಕ್ಸ್ಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಂಟೆಕ್ಸ್ಟ್. ಸೊ ಪ್ರತಿಯೊಂದು ಸಂವಹನ ಕೂಡ ಈ ಸಂದರ್ಭದಿಂದ ಸಂದರ್ಭದ ಮೇಲೆ ಅವಲಂಬಿತವಾಗಿರುತ್ತೆ. ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಕ್ವೆಶ್ಚನ್ ನಂಬರ್ 48. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ಸ್ ಕಂಟೆಕ್ಸ್ಟ್ ಅಂದರೆ ಸಂವಹನದ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಯಲ್ಲಿ ಸರಿಯಾಗಿಲ್ಲ? ಆಪ್ಷನ್ ಬಿ, ನಾನ್ ವರ್ಬಲ್ ಮೆಸೇಜಸ್ ಆರ್ ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಇಂಡಿಪೆಂಡೆಂಟ್. ದಿಸ್ ಈಸ್ ನಾಟ್ ಕರೆಕ್ಟ್. ಅಮೌಖಿಕ ಸಂದೇಶಗಳು ಸಂಸ್ಕೃತಿ ಮತ್ತು ಸಂದರ್ಭ ಸ್ವತಂತ್ರವಾಗಿರುತ್ತವೆ. ಇದು ಇಲ್ಲಿ ಸರಿಯಾಗಿಲ್ಲ. ಸೊ ಆಪ್ಷನ್ ಬಿ ಸರಿ, ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 49. ದ ಕ್ಯಾಟಗರೈಸೇಷನ್ ಆಫ್ ಹ್ಯೂಮನ್ ಕಮ್ಯುನಿಕೇಶನ್ ಇಂಟು ಇಂಟ್ರಾಪರ್ಸನಲ್, interpersonal, group and mass communication is mainly based on. ಮಾನವ ಸಂವಹನವನ್ನು ವ್ಯಕ್ತಿಗತ, ಪರಸ್ಪರ, ಗುಂಪು ಮತ್ತು ಸಮೂಹ ಸಂವಹನ ಎಂದು ವರ್ಗೀಕರಿಸುವುದು ಮುಖ್ಯವಾಗಿ ಯಾವುದರ ಮೇಲೆ ಆಧರಿಸಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಶನ್. ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆಯ ಆಧಾರದ ಮೇಲೆ. ಕ್ವೆಶ್ಚನ್ ನಂಬರ್ 50. ಐಡೆಂಟಿಫೈ ದ ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋವಿಂಗ್. ಕೆಳಗಿನಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕು. The right answer is option A. Teaching in classroom is known as the group communication is right answer. ತರಗತಿಯಲ್ಲಿ ಬೋಧನೆ ಇದು ಒಂದು ಗುಂಪು ಸಂವಹನ ಆಗಿದೆ. ಇದು ಸರಿಯಾಗಿದೆ. For more details you can join our global online Kannada telegram group. Yes, I wish all the best to all. Thank you.